ಪ್ರಜಾವಾಣಿ ವೀಕ್ಷಕರು ಹಾಗೂ ಪ್ರಜಾವಾಣಿ ಪತ್ರಿಕೆಯ ಓದುಗರಿಗೆ ಈ ಚರ್ಚೆಗೆ ಸ್ವಾಗತ. ಕರಾವಳಿಯ ಬಹುದೊಡ್ಡ ಆರ್ಥಿಕ ಶಕ್ತಿ ಮೀನುಗಾರಿಕೆ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ 320 ಕಿಲೋಮೀಟರ್ ಉದ್ದದ ಕರಾವಳಿಯಲ್ಲಿ ಲಕ್ಷಾಂತರ ಕುಟುಂಬಗಳು ಮೀನುಗಾರಿಕೆಯನ್ನೇ ನೆಚ್ಚಿಕೊಂಡು ಜೀವನವನ್ನು ಕಟ್ಟಿಕೊಂಡಿವೆ. ಹಾಗೆಯೇ ಹೇರಳವಾದ ಮತ್ಸ್ಯ ಸಂತತಿಗೆ ಸಮೃದ್ಧವಾಗಿರುವ ಅರಬ್ಬಿ ಸಮುದ್ರದಲ್ಲಿ ಈ ಬಾರಿ ಮೀನಿಗೆ ಬರ ಬಂದಿದೆ, ಮೀನು ಶಿಕಾರಿ ಉತ್ಸಾಹದಾಯಕವಾಗಿಲ್ಲ ಅಂತ ಮೀನುಗಾರರು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾಕೆ ಈ ಮೀನು ಕ್ಷಾಮ ಉಂಟಾಗಿದೆ? ಈ ಬಗ್ಗೆ ಚರ್ಚಿಸಲಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು. ಒಬ್ಬರು ಮಂಗಳೂರು ಟ್ರಾಲ್ಬೋಟ್ ಮೀನುಗಾರರ ಸಂಘದ ಅಧ್ಯಕ್ಷರಾದಂಥ ಚೇತನ್ ಬೆಂಗ್ರೆ ಅವರು ಮೀನುಗಾರರ ಸಮಸ್ಯೆಗೆ ಸದಾ ಸ್ಪಂದಿಸುವಂಥವರು, ಹಾಗೆ ಸಾಮಾಜಿಕ ಕಾರ್ಯಕರ್ತರು, ಸಕ್ರಿಯ ಆಗಿರುವಂಥವರು. ಚೇತನ್ ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇನ್ನೊಬ್ಬರು ಅತಿಥಿ ಮಂಗಳೂರಿನ ಮೀನುಗಾರಿಕಾ ಕಾಲೇಜಿನ ಡೀನ್ ಆಗಿರುವಂಥ ಡಾಕ್ಟರ್ ಎಚ್.ಎನ್. ಆಂಜನೇಯಪ್ಪ ಅವರು ಕಡಲ ವಿಜ್ಞಾನದಲ್ಲಿ ತುಂಬ ಆಳವಾದ ಅಧ್ಯಯನ ಮಾಡಿರುವಂಥವರು, ರಾಷ್ಟ್ರಮಟ್ಟದಲ್ಲಿ ಹಲವಾರು ಪ್ರಬಂಧಗಳನ್ನು ಮಂಡಿಸಿರುವಂಥ ಗಣ್ಯ ವ್ಯಕ್ತಿ. ಸರ್, ತಮಗೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಚೇತನ್ ಸರ್ನ ಕೇಳುವಂಥದ್ದು, ತಾವು ತುಂಬ ದಿನದಿಂದ ಹೇಳ್ತಾ ಇದ್ದೀರಿ ಆಳ ಸಮುದ್ರ ಮೀನುಗಾರಿಕೆಯಲ್ಲಿ 15% ಬೋಟ್ಗಳಿಗೆ ಮಾತ್ರ ಮೀನುಗಳು ಸಿಗ್ತಾ ಇದೆ, ಉಳಿದ ಬೋಟ್ಗಳು ಖಾಲಿ ಬರ್ತಾ ಇವೆ, ಬರಿಗೈಯಲ್ಲಿ ಬರ್ತಾ ಇವೆ ಅಂತ. ಯಾಕಾಗಿ ಈ ಸಮಸ್ಯೆ ಎದುರಾಗಿದೆ ಈ ವರ್ಷ? ಇದು ಪ್ರತಿ ವರ್ಷ ಮಾಡುವಂಥ ಸಮಸ್ಯೆಗಳು ಆಗುವಂಥದ್ದು. ಇದು ಏನಾಗಿದೆ ಅಂತ ಹೇಳಿದ್ರೆ, ಈ ವರ್ಷ ಸ್ಪೆಷಲಿ ನಮ್ಮ ಮಲ್ಪೆ ಮತ್ತು ಬಂದರದು ಕರ್ನಾಟಕದ ಟೋಟಲ್ ವ್ಯವಸ್ಥೆ ಆಗೋದೇ ಮಲ್ಪೆ ಮತ್ತು ಮ್ಯಾಂಗ್ಳೂರ್. ಈ ಮ್ಯಾಂಗ್ಳೂರಲ್ಲಿ ನಮ್ಗೆ ಈ ಸಲ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಇಲ್ಲ ಅಂತ ಹೇಳ್ತಿಲ್ಲ. ಈ ಸ್ಟಾರ್ಟಿಂಗ್ ಸೀಸನ್ ಏನಾಯ್ತು ಅಂತ ಹೇಳಿದ್ರೆ, ಇಟ್ ವಾಸ್ ನೈಸ್. ಎಲ್ಲ ಬೋಟ್ಗಳು ಹೋಗಿತ್ತು, ಸ್ವಲ್ಪ ಅನುಕೂಲವಾದಂಥ ಮೀನುಗಳು ಸಿಕ್ಕಿತ್ತು. ಮಲ್ಪೆಯವ್ರ ಪಾಪ ಅದೇ ಟೈಮಲ್ಲಿ ಅದೇನೋ ಚಿಕ್ಕ ಸ್ಟ್ರೈಕ್ ಎಲ್ಲ ಮಾಡಿಕೊಂಡು ಸೊ ಅವರು ಹೋಗಿರಲಿಲ್ಲ. ಸೊ ಅಲ್ಲಿದ್ದು ಟೋಟಲ್ ಪರ್ಸೆಂಟೇಜ್ ಡೌನ್ ಆಗಿದೆ, ಅಲ್ಲಿ ಫಿಶಿಂಗೇ ಇಲ್ಲ. ಕಂಪೇರ್ಡ್ ಟು ಮ್ಯಾಂಗ್ಳೂರ್ ಇಸ್ ವೆರಿ ಗುಡ್. ಇನ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ದ ಕ್ಯಾಚಸ್ ವೆರಿ ಗುಡ್. ಅದರ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಆಗಿರ್ತದೆ, ಸ್ವಲ್ಪ ಬೋಟ್ಗಳು ಹೋಗೋದು. ಎರಡು ವಿಶೇಷ ಇದೆ ಮೇಡಮ್. ನೀವು ಆಸ್ ಎ ಆಂಕರ್ ಚೆನ್ನಾಗಿರ್ತೀರಿ, ಎಲ್ಲ ಆಂಕರ್ಸ್ ಚೆನ್ನಾಗಿರ್ತದೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಅದೇ ರೀತಿ ಬೋಟ್ಗಳು ಚೆನ್ನಾಗಿರ್ತದೆ, ನೆಟ್ಗಳು ಚೆನ್ನಾಗಿರ್ತದೆ, ಬಟ್ ಡ್ರೈವರ್ಸ್ ಚೆನ್ನಾಗಿರ್ಬೇಕು. ದ ಕ್ಯಾಚರ್ ಶುಡ್ ಬಿ ದ ಬೆಸ್ಟ್ ಪಾರ್ಟ್. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆಲ್ ಆರ್ ನಾಟ್ ಲಕ್ಕಿ. ಅದೊಂಥರ ಲಕ್ಕಿ ಇದು. ಫಿಶ್ ಕ್ಯಾಚಿಂಗ್ ಇಸ್ ನಥಿಂಗ್ ಬಟ್ ಯುವರ್ ಸ್ಟಾರ್ ಶುಡ್ ಬಿ ಆಲ್ಸೋ ಗುಡ್ ಅಂತ ನಮ್ಮ ಹಿರಿಯವರು ಹೇಳ್ತಾರೆ. ನೀವು ಎಷ್ಟೇ ಚೆಂದ ಇದ್ರು ಕೂಡ, ಎಲ್ಲ ಕೆಲಸ ಗೊತ್ತಿದ್ರು ಕೂಡ, ಯು ಆರ್ ನಾಟ್ ಲಕ್ಕಿ ಅಂತ ಹೇಳಿದ್ರೆ ಯು ಡೋಂಟ್ ಗೆಟ್ ದ ಫಿಶ್. ಮತ್ತೆ ಆಸ್ ಎ ಗ್ಲೋಬಲ್ ಚೇಂಜಸ್ ಐ ಫೀಲ್ ದಟ್ ಇಟ್ಸ್ ಎ ಟೋಟಲ್ ಸಿಸ್ಟಮ್. ಈ ವಾತಾವರಣ ಇದು ನಡೆಯೋದು ಖಾಲಿ ನೀರು ಗಾಳಿಯಿಂದ ನಡೆಯುವಂತ ವಾತಾವರಣ. ಈ ಉಷ್ಣಾಂಶ ಎಲ್ಲ ಜಾಸ್ತಿ ಆಗ್ಬಿಟ್ಟು ಇವಾಗ ಮೀನೇನಾಗಿದೆ ಅಂತ ಹೇಳಿದ್ರೆ, ಎಷ್ಟು ಹತ್ತಿರದಲ್ಲಿ ಸಿಗುವಂತ ಮೀನುಗಳು ಇವಾಗ ತುಂಬಾ ದೂರ ಹೋಗಿದೆ. ನಾವು ಇವಾಗ ನೋಡ್ತಾ ಇದ್ದೀವಿ ಅದನ್ನ ಪರ್ಷಿಯನ್ ಆಗ್ಲಿ, ಟ್ರಾಲ್ಬೋಟ್ ಆಗ್ಲಿ, ಮುಂಚೆ ಒಂದು 40 ನಾಟಿಕಲ್ ಮೈಲ್ಸ್ ಎಲ್ಲ 30 ನಾಟಿಕಲ್ ತುಂಬಾ ದೊಡ್ಡ ವಿಷಯ. ಇವಾಗ ದಟ್ ಇಸ್ ಆಲ್ ಡೈಲಿ ಹೋಗುವಂತ ವಿಷಯ ಇವಾಗ. ಸೊ ದೀಸ್ ಆರ್ ಸಮ್ ರೀಸನ್ಸ್ ವಾಟ್ ಐ ಕ್ಯಾನ್ ಗಿವ್ ಯು. ಸರ್, ಆಂಜನೇಯಪ್ಪ ಸರ್, ಈ ಕಡಲ ವಿದ್ಯಮಾನದ ಬಗ್ಗೆ ತಾವೇನು ಹೇಳ್ತೀರಿ? ಅಂದರೆ ಈ ಎಲ್ಲಿನೋ ಪರಿಣಾಮ ಏನಾದರೂ ಆಗಿರ್ಬೋದಾ, ಅಥವಾ ಈ ವಾತಾವರಣದಲ್ಲಿರುವಂಥ ಉಷ್ಣತೆಯಿಂದ ಮೀನೇನಾದರೂ ನೀರಿನ ಆಳಕ್ಕೆ ಹೋಗುವ ಸಾಧ್ಯತೆ ಇರ್ತದೆ? ಹೇಗೆ? ಖಂಡಿತ ಮೇಡಮ್, ಖಂಡಿತ. ಈಗ ನಮ್ಮ ಚೇತನ್ ಬೆಂಗ್ರೆ ಅವರು ಹೇಳಿದ ಹಾಗೆ ಮೀನು ಹಿಡಿಯಲು ಹೋಗ್ತಾ ಇರ್ತಾರೆ ಮೀನುಗಾರರು. ಕೆಲವರಿಗೆ ಬಂಪರ್ ಕ್ಯಾಚ್ ಸಿಗುತ್ತೆ, ಕೆಲವರಿಗೆ ಸ್ವಲ್ಪ ಮೀನು ಸಿಗುತ್ತೆ, ಕೆಲವರು ಏನು ಇಲ್ಲದ ಬರಿಗೈಯಲ್ಲಿ ವಾಪಸ್ ಆಗ್ತಾರೆ. ಇದಕ್ಕೆ ಒಂದು ಮುಖ್ಯ ಕಾರಣಗಳೇನು ಅಂತ ಹೇಳಿದ್ರೆ, ಒಂದು ಫಿಶ್ ಸೋಲ್ ಲೊಕೇಶನ್ ನಾವು ಮಾಡಬೇಕಾಗಿದೆ ಮುಖ್ಯವಾಗಿ. ಅದರಲ್ಲಿ ಸ್ವಲ್ಪ ಸ್ಕಿಲ್ ಫಿಶರ್ಮೆನ್ಗಳು ಇರ್ತಾರೆ. ಸೊ ಆಧುನಿಕ ಒಂದು ಉಪಕರಣಗಳನ್ನು ಸಹ ನಾವು ಯೂಸ್ ಮಾಡಬೇಕಾಗುತ್ತೆ. ಹೌದು. ಅದರಲ್ಲಿ ಈಗ ಅದು ಅಂದ್ರೆ GPS ಟ್ರ್ಯಾಕಿಂಗ್ ಅದು ಆಗಿರ್ಬೋದು, ಸೋನಾರ್ಸ್ ಆಗಿರ್ಬೋದು, ಮತ್ತೆ ಯಾವುದು ಒಳ್ಳೆ ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಈಗ ಇದಾವೆ. ಕೆಲವರು ಅದನ್ನ ಯೂಸ್ ಮಾಡಿಕೊಂಡು ಫಿಶ್ ಸೋಲ್ಸ್ ಲೊಕೇಟ್ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಹಳೆಯದು ಇದಾವಲ್ಲ ಅದನ್ನೇ ಯೂಸ್ ಮಾಡ್ಕೊಂಡು ಅಷ್ಟೊಂದು ಇದು ಮಾಡೋದಿಲ್ಲ. ಆಗ ಅವರಿಗೆ ಸ್ವಲ್ಪ ಸಿಗ್ಬೋದು, ಕೆಲವರಿಗೆ ಏನು ಇಲ್ಲದೆ ಹಾಗೇನೆ ಬರಬಹುದು ಪಾಪ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ನಮ್ಮಗಳ ಯಾವ್ದು ಈ ಉಪಕರಣ, ಆಧುನಿಕ ಉಪಕರಣಗಳ ಸಹಾಯದಿಂದ ನಾವು ಲೊಕೇಟ್ ಮಾಡೋದು ಒಂದು. ಮತ್ತೆ ಇವರು ಹೇಳಿದ ಹಾಗೆ ನಮಗೆ ವಾತಾವರಣ ಯಾವುದು ಟೆಂಪರೇಚರ್ ರೈಸ್ ಆದಾಗ
ಮೀನುಗಳು ಡೀಪರ್ಗೂ ಹೋಗ್ತವೆ, ಬೇರೆ ರೀಸನ್ಗೂ ಸಹ ಶಿಫ್ಟ್ ಆಗ್ಬಿಡ್ತವೆ. ಸೊ ಅದನ್ನ ನಾವು ಸ್ಟಡಿ ಮಾಡಬೇಕಾಗಿದೆ ಯಾವ್ದ್ರ ಈ ಉಪಕರಣಗಳ ಮುಖಾಂತರ. ಮತ್ತೆ ಕ್ಲೋರೋಫಿಲ್ ಕಂಟೆಂಟ್ ಅಂತ ಒಂದಿದೆ, ಕ್ಲೋರೋಫಿಲ್ ಅಂದ್ರೆ ಅದರ ಒಂದು ಕಾನ್ಸಂಟ್ರೇಷನ್, ಅದ್ರ ಬಗ್ಗೆನೂ ಸಹ, ಮತ್ತೆ ವಾತಾವರಣದ ವೈಪರೀತ್ಯ, ಈಗ ಇಂಥವೆಲ್ಲ ನಾವು ಸ್ವಲ್ಪ ನೋಡ್ಬೇಕಾಗುತ್ತೆ. ಮತ್ತೆ ಫುಡ್ ವೆಬ್, ಪ್ಲಾಂಕ್ಟನ್ ಪ್ರೊಡಕ್ಷನ್ಸ್ ಇಲ್ಲಿ ಇದೆ. ಸೊ ಇವುಗಳನ್ನೆಲ್ಲ ಸ್ಟಡಿ ಮಾಡಿ ನಾವು ಸರಿಯಾಗಿ ಒಂದು ಲೊಕೇಟ್ ಮಾಡಿದ್ರೆ ಸ್ವಲ್ಪ ಆಳ ಸಮುದ್ರದಲ್ಲಿ ಸಿಗೋಂಥದ್ದು ಚಾನ್ಸಸ್ ಇದೆ. ಒಂದು ಆಡ್ ಮಾಡೋದಾದ್ರೆ ಹೇಳಿ. ಸರ್, ಈಗ GPS ಇಟ್ಕೊಂಡ್ರು ಆಳ ಸಮುದ್ರಕ್ಕೆ ಹೋದ್ರು ನಾವು ಅದನ್ನ ಕ್ಯಾಚ್ ಮಾಡಬಹುದಾ, ಹೇಗಿದೆ? ಖಂಡಿತ. ಅಲ್ಲ, ಇನ್ನೊಂದು ಇವರು ಸರ್ ಹೇಳಿದಾಗೆ GPS ಮತ್ತೆ ಟ್ರಾನ್ಸ್ಪಾಂಡರ್ ಎಲ್ಲ ನಮ್ಮದು ಇದೆ, ಫಿಶ್ ಫೈಂಡರ್ ಇದೆ, ಆಲ್ ಥಿಂಗ್ಸ್ ಆರ್ ಎಕ್ವಿಪ್ಮೆಂಟ್ಸ್ ಇರ್ತದೆ. ಇಲ್ಲಿ ಏನಾಗ್ತದೆ ಗೊತ್ತಾ ಮೇಡಮ್, ನಾನೊಂದು ಮಗುವೀರ, ಆಮೇಲೆ ಬೆಸ್ತ ಅಂತೀವಿ ನಾವು ಕನ್ನಡದಲ್ಲಿ. ನಾವು ಫಿಶರ್ ಮ್ಯಾನ್ ಕಮ್ಯುನಿಟಿಯಲ್ಲಿ ಬಿಲಾಂಗ್ ಆಗಿ ಬಂದವರು. ಬಟ್ ಇವತ್ತು ಫಿಶರ್ ಮ್ಯಾನ್ಗೆ ಅಂತ ಇಲ್ಲ ವಿತ್ ಫಿಶಿಂಗ್. ಫಿಶಿಂಗ್ ಇಸ್ ಟೋಟಲಿ ಎನಿ ಒನ್ ಕ್ಯಾನ್ ಕಮ್ ಅಂಡ್ ಎನಿ ಒನ್ ಕ್ಯಾನ್ ಡೂ ಇಟ್. ಬಟ್ ನಮ್ಮ ಮೈನಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು ಯಾರು ಹುಟ್ಟಿದವ್ರು ಇರ್ತಾರೆ ಆ ಕಮ್ಯುನಿಟಿಯಲ್ಲಿ, ದೇ ಹ್ಯಾವ್ ದಟ್ ಮೋರ್ ನಾಲೆಜ್. ಅದು ದೇವರ ಗಿಫ್ಟ್, ಗಾಡ್ ಗಿಫ್ಟ್ ಅಂತೀವಿ ನಾವು ಅದಕ್ಕೆ. ಸೆಕೆಂಡ್ ಆಗಿ ಈಗ ಏನಾಗಿದೆ, ಮರ್ಚೆಂಟ್ಸ್ ಯಾರೇ ಔಟ್ ಸ್ಟೇಟ್ಸ್ ಅವರೆಲ್ಲ ಬಂದೆಲ್ಲ ಫಿಶಿಂಗ್ ಮಾಡ್ತಾ ಇದ್ದಾರೆ, ಅವರದ್ದು ದುಡ್ಡಿದೆ ನೋಡಿ, ಇದನ್ನೆಲ್ಲ ತಗೊಳಕ್ಕೆ ವೆರಿ ಈಸಿ. ಗವರ್ಮೆಂಟ್ ಯೂಸ್ ಸ್ವಲ್ಪ ಫ್ರೀ ಕೊಟ್ಟಿದ್ದಾರೆ, ಸ್ವಲ್ಪ ಕಾಸು ತಗೊಳಕ್ಕೆ ಹೇಳಿದ್ದಾರೆ. ಮಿಕ್ಕಿದನ್ನ ನಾವು ಇವಾಗ ಒಂದು ಚಿಕ್ಕ ಬೋಟ್ ಇದ್ದ ಒಂದು 35 ಲಕ್ಷ ಹಾಕೋ ಬೋಟಿಗೆ 1.5 ಕೋಟಿ ಆಗ್ತದೆ. ಸೊ ನಾನು ನನ್ನ ಪರ್ಸನಲ್ ಆಗಿ ಹೇಳ್ತಿದ್ದೀನಿ, ನನ್ನ ನೆಕ್ಸ್ಟ್ ಜನರೇಷನ್ ಬೋಟ್ ಮಾತ್ರ ಎಲ್ಲ ಗೊತ್ತಿಲ್ಲ. ಬಿಕಾಸ್ ಮೊಗವೀರರ್ಸ್ಗೆ ಇರೋದು ಒಂದೇ ಒಂದು ಆಸ್ತಿ ಅಂದ್ರೆ ಮೀನುಗಾರಿಕೆ. ಅದು ಇಲ್ಲಿ ಬೋಟ್ ಮಾಡಕ್ 1.5 ಕೋಟಿ ಅಂದ್ರೆ ಒಂದು ಹಕ್ಕುಪತ್ರ ಇರುದು ಅವನ ಹತ್ರ, ಬ್ಯಾಂಕ್ ಹೋದ್ರೆ ಅದನ್ನು ಸಿಗುದಿಲ್ಲ. ಈಗ ಹೇಳಿದ್ರಲ್ಲಿ ಇವಾಗ 20% ಯಾಕೆ ಹೋಗ್ತದೆ ಅಂತ, ಯಾರ್ಯಾರು ಮೊಗವೀರ್ಸ್ ತುಂಬಾ ಜನ ಇದ್ದಾರೆ ಅವ್ರು ದುಡ್ಡು ಇರೋದಿಲ್ಲ ಮೇಡಮ್. ಡೀಸೆಲ್ ಒಂದ್ಸಲ ಲಾಸ್ ಆಗಿ ಬಂದ್ರೆ ಇವತ್ತಿನ ದಿವಸಕ್ಕೆ 6000 ಲೀಟರ್ಸ್ ಡೀಸೆಲ್ ಬೇಕು. ಮತ್ತೆ ಆ ತಂಡಲಗೆಲೆಗೆ 25% ಅದು ಅವರ ಅಂಶ ಕೊಡಬೇಕು, ಐಸ್ ತಗೋಬೇಕು, ನೆಟ್ಸ್ ಎಲ್ಲ ವೆರಿ ಎಕ್ಸ್ಪೆನ್ಸಿವ್ ಆಗಿದ್ರಿಂದ ಸ್ವಲ್ಪ ಜನ ಮನೆ ಮಠ ಎಲ್ಲ ಮಾರಿ ಒಡವೆಲ್ಲ ಇಟ್ಟು ಕೂಡ ಬೋಟ್ ನಡ್ಸೋಕ್ಕಾಗದ ಕಾರಣ ವಿ ಆರ್ ಫೇಸಿಂಗ್ ದಿಸ್. ಯಾರು ಚಂದ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದೋಸ್ ಆರ್ ವೆಲ್ ಆಫ್. ಯಾರಿಗೆ ಬ್ಯಾಂಕ್ ಸಪೋರ್ಟ್ ಮಾಡ್ತದೆ, ಯಾರು NRIs ಇರ್ತದೆ, ಅವರಿಗೆಲ್ಲ ಬೇಕಾದಷ್ಟು ಫೆಸಿಲಿಟಿ ಸಿಗ್ತದೆ, ದುಡ್ಡು ಇರ್ತದೆ. ಸೊ ಅವ್ರ ಎಕ್ವಿಪ್ಮೆಂಟ್ಸ್ ಟೆಕ್ನಿಕಲಿ ಇವರು ಆಫೀಸರ್ಸ್ಗಳೆಲ್ಲ ಏನೆಲ್ಲ ಹೇಳ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಬಟ್ ಆಸ್ ಎ ಲೋಕಲ್ ಫಿಶರ್ ಮ್ಯಾನ್ ವಿ ಆರ್ ಹೆಲ್ಪ್ಲೆಸ್, ನಮ್ಗೆ ಇದೆಲ್ಲ ವಂಚಿತರಾಗಿದ್ದೀವಿ. ಸರ್, ಈಗ ನಿಮ್ಮ ದಾಖಲೆಗಳೇ ಹೇಳುವ ಹಾಗೆ ಒಂದು 1500ರಷ್ಟು ಟ್ರಾಲ್ ಬೋಟ್ಗಳಿವೆ, ಒಂದು 145ಕ್ಕೂ ಹೆಚ್ಚು ಪರ್ಸಿನ್ ಬೋಟ್ಗಳಿವೆ, ಇನ್ನು ನಾಡ ದೋಣಿಗಳು ಬೇರೆ, ಪಾಕಿ ದೋಣಿಗಳು ಬೇರೆ. ಇವೆಲ್ಲ ಮೀನುಗಾರರದ್ದೇ ಅಂತ ಹೇಳ್ತೀರಾ ನೀವು, ಅಥವಾ ಅದರ್ಸ್ ಇದ್ದಾರಾ, ಅಥವಾ ಇದು ಬೋಟ್ಗಳ ಸಂಖ್ಯೆ ಹೆಚ್ಚಾದ ಕಾರಣಕ್ಕಾಗಿ ಈ ಮೀನುಗಳು ಕೊರತೆ ಆಗ್ತಾ ಇದೆ, ಬರ ಬಂದಿದೆ, ಹಾಗೇನಾದ್ರೂ ಇರ್ಬೋದಾ? ನೋಡಿ, ಇದು ವೆನ್ ಗವರ್ಮೆಂಟ್ ಟೇಕ್ಸ್ ಒನ್ ಸ್ಟೆಪ್, ಮೀನುಗಾರಿಕೆ ಅಂತ ಹೇಳಿದ್ರೆ ಫಿಶರೀಸ್, ನಾವು ಇಟ್ಸ್ ಆಲ್ ಎಲ್ಲರೂ ಬರ್ತಾರೆ. ನಾನು ತುಂಬಾ ಸಲ ಹೇಳಿದ್ದೀನಿ, ಫಿಶರೀಸ್ಗೆ ಯಾವಾಗ ಎಲ್ಲ ಬರ್ತಾರೋ ಐ ವೆಲ್ಕಮ್ ದೆಮ್ ಆಸ್ ಎ ಮಗುವೀರ. ಬಟ್ ವೆನ್ ಕಂಪೇರ್ ಟು ಮಗುವೀರ, ಅವರಿಗೆಲ್ಲ ಯಾವ್ದೆಲ್ಲ ಫೆಸಿಲಿಟಿ ಮಗುವಿನ ಸಿಗುದೆಲ್ಲ ಸಿಗ್ತದ, ಅದು ನಮಗೂ ಕೊಡಿ ಅಂತ ಕೇಳ್ತಾ ಇರ್ತೀನಿ ನಾನು. ಇವಾಗ ಎಲ್ಲರೂ ಇದ್ದಾರಲ್ಲ, ಇವಾಗ ನೋಡಿ ಬ್ರಾಹ್ಮಿನ್ಸ್ ಇದ್ದಾರೆ, ಕಂಪನೀಸ್ ಇದ್ದಾರೆ, ಮತ್ತೆ ನಿಮ್ಮ ಮುಸ್ಲಿಮ್ಸ್ ಫ್ರೆಂಡ್ಸ್ ಇದ್ದಾರೆ, ಕ್ರಿಶ್ಚಿಯನ್ ಫ್ರೆಂಡ್ಸ್ ಇದ್ದಾರೆ, SC/ST ಅವರು ಇದ್ದಾರೆ. ಸೊ ನಾನೇನು ಹೇಳುದು, ಮಗುವರಿಗೆ ಸಿಗೋ ಊಟನ ನಾವೆಲ್ಲರಿಗೂ ಹಂಚ್ತೀವಿ, ಅದೇ ರೀತಿ ಅವರಿಗೆ ಸಿಗೋ ಊಟ ನಮ್ಗೆ ಸ್ವಲ್ಪ ಹಂಚಿ ಅಂತ ನಾವು ಹೇಳೋದು ಅಷ್ಟೇ. ಇಲ್ಲದ್ರೆ ಬ್ಯಾಂಕ್ ಅಲ್ಲಿ ಏನಾದ್ರು ಒಂದು ಗ್ಯಾರಂಟಿ ನಮ್ಗೆಲ್ಲ ಕೊಟ್ಟು ನಮ್ಮನೆಲ್ಲ ಬದುಕಿಸಿ ಅಂತ ಕೇಳುದು. ನಾನೇ ಮಗುವಿನ ಲೀಡರ್ ಆಗಿನೂ ನಾವು ಮಾತಾಡ್ತಿದ್ದೀನಿ. ಮತ್ತೆ ನೀವು ಹೇಳಿದಾಗೆ ಪರ್ಷಿಯನ್ ಬೋಟ್ ಆಗ್ಲಿ ಇದೆಲ್ಲ ತುಂಬಾ ನಮ್ಮ ಮಗುವಿಡ್ಸ್ ಅಲ್ಲಿ ಇದೆ. ಬಟ್ ಇವಾಗ ಕೆಲಸ ಮಾಡೋರು ಮಗುವಿಡ್ಸ್. ಆದ್ರೆ ಇವಾಗ ಏನಾಗಿದೆ, ಇಂಥದ ಕಾಲದಲ್ಲಿ ತಮಿಳ್ನಾಡು, ನಮ್ಮ ಆಂಧ್ರ, ನಮ್ಮ ಆ ಕಡೆಯಿಂದ ಜಾಸ್ತಿ UP ಅಂದ್ರೆ ವಿ ಗೆಟ್ ಲೇಬರ್ಸ್ ವೆರಿ ಚೀಪ್ಲಿ. ಸೊ ಅವರನ್ನೆಲ್ಲ ನಾವು ಯೂಸ್ ಮಾಡ್ಕೊಂಡು ಕೆಲಸ ಮಾಡಿಸ್ತಾ ಇದ್ವಿ. ಯಾಕಂದ್ರೆ ಐಸ್ ಪ್ಲಾಂಟ್ಗಳಲ್ಲೇ ಆಗಲಿ, ಫಿಶ್ ಫ್ಯಾಕ್ಟ್ರಿಗಳಲ್ಲೇ ಆಗಲಿ, ಫಿಶ್ ಮೀಟ್ಗಳಲ್ಲಾಗಲಿ ವಿ ವಾಂಟ್ ಲೇಬರ್ಸ್. ಬಟ್ ನಮ್ಮ ಅಂಗಡಿ ನಿಮ್ಗೆ ಗೊತ್ತಿದೆ, ನಮ್ಮ ದುಡ್ಡು ತುಂಬಾ ಕಮ್ಮಿ. ಆದ್ರೆ ಇವತ್ತಿನ ಕಾಲದಲ್ಲಿ ಅವರಿಗೆ ಒಳ್ಳೆ ಸೂಟ್ ಬುಟ್ ಸರ್ ಹಾಕಿದಾಗೆ ಸೂಟ್ ಬುಟ್ ಹಾಕೊಂಡು ಕಾಲ ಕಲಿಯುವಂತ ಪರಿಸ್ಥಿತಿ ಅಂದ್ರೆ ಸ್ವಲ್ಪ ಓದಿದ್ದಾರೆ, ಎಜುಕೇಟ್ ಆಗಿದ್ದಾರೆ. ಬಟ್ ರಿಯಲ್ ಪ್ರಾಕ್ಟೀಸ್ ನಮ್ಮ ಅಂತವ್ರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನನ್ನ ಸಂಪ್ರದಾಯ ಏನಿದೆ ಅದನ್ನು ಬೆಳೆಸುವಂತ ರೀತಿಯಲ್ಲಿ ನೋಡಿ. ಇವಾಗ ಮೀನುಗಾರಿಕೆಯಲ್ಲಿ ಇನ್ನೊಂದು ವ್ಯತ್ಯಾಸ ಏನ್ ಕಂಡುಬಂದಿದೆ ಅಂತ ಹೇಳಿದ್ರೆ, ಒಂದು ಟೈಮಲ್ಲಿ ಮಗುವೇಟ್ಸ್ ಕೈಯಲ್ಲಿದ್ದಾಗ ಅದಕ್ಕೊಂದು ಭಕ್ತಿ ಭಾವನೆ ಇರ್ತಿತ್ತು. ಸಮುದ್ರ ಪೂಜೆ ಆದ್ಮೇಲೆ ನಾವು ಹೋಗುದು,
ಸಮುದ್ರಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ನಾವು ಹೊರಡೋದು, ಅದಕ್ಕೆ ಹಾಲು ಹಾಕೋದು, ಬಂಡಾಭಿಷೇಕ ಮಾಡೋದು, ಅದೆಲ್ಲ ನಮ್ದೊಂದು ಸಂಪ್ರದಾಯಕ. ಕಾಲು ತೊಳೆದು ನಾವು ಬೋಟಿಗೆ ಕಾಲಿಡ್ತಿದ್ದ ಸಂಪ್ರದಾಯ. ಅಂದ್ರೆ ನದಿಗೆ ಹೋಗ್ಬಿಟ್ಟು ನದಿಗೆ ಕಾಲಿಟ್ಟು ಆಮೇಲೆ ಚಿಕ್ಕ ದೋಣಿಗೆ ಹತ್ತಿ ಆಮೇಲೆ ಬೋಟಿಗೆ ಹೋಗುವಂತ ಸಂಪ್ರದಾಯ. ಆಮೇಲೆ ತಂಡಲಗಳಿರ್ತಾರೆ, ಅದೊಂದು ಗುರುಕರಗಳಿರ್ತಾರೆ, ಅವನ್ನ ಅನೌನ್ಸ್ ಮಾಡ್ತಾರೆ ನಾಳೆ ರಜೆ ಅಂದ್ರೆ ಟೋಟಲ್ ಟಾಕ್ ರಜೆ ಇರ್ತದೆ. ಇವಾಗ ಹಾಗೆಲ್ಲ ಮೇಡಮ್, ನಾವು ಇಟ್ ಇಸ್ ಆಲ್ ಮಾಡರ್ನೈಸ್ಡ್. ಇಲ್ಲಿ ಇವಾಗ ಎಲ್ಲರೂ ನಾವಿದ್ದಾಗ ನಾವು ಎಲ್ಲರಿಗೂ ಸ್ವೀಕರಿಸ್ಕೊಂಡು ಹೋಗಿದ್ದೀವಿ, ಅವರು ನಮ್ಮನ್ನು ಸ್ವೀಕರಿಸ್ತಾರೆ. ಆದ್ರೆ ವಿ ಆರ್ ಟೇಕಿಂಗ್ ಸಮ್ ಇದು. ಅದೇ ನಾನೇನು ಹೇಳೋದು, ಆಸ್ ಎ ಮೊಗವೀರ ಐ ವಾಂಟ್ ಟು ಫೈಟ್ ಫಾರ್ ಮೈ ಕಮ್ಯುನಿಟಿ. ಆಸ್ ಸಿಂಪಲ್. ಕೊಡಬೇಕು, ಗವರ್ಮೆಂಟ್ ತುಂಬಾ ಕೊಡಬೇಕು, ಇವ್ರ ಆಫೀಸಸ್ಗಳು ಮನ್ಸು ಮಾಡಬೇಕು, ನಮಗೆಲ್ಲ ಸಿಗ್ಬೇಕು. ಇದನ್ನೆಲ್ಲ ನಾವು ಸ್ವಲ್ಪ ಯೋಚನೆ ಮಾಡುವಂತ ವಿಷಯ. ಸರಿ, ಈಗ ನಮ್ಮ ಹತ್ರ ಕೇಳೋದಾದ್ರೆ, ಈಗ ಮೊಗವೀರರವರಿಗೆ ಬೈ ಬರ್ತ್ ಈ ಫಿಶಿಂಗಿನ ಬಗ್ಗೆ ನಾಲೆಜ್ ಇರ್ತದೆ. ಈಗ ಬೇರೆಯವರು ಉದ್ಯಮಿಗಳು ಈ ಕ್ಷೇತ್ರಕ್ಕೆ ಬಂದಾಗ ಅವರು ಒಂದು ಕಡಲ ಮಾಲಿನ್ಯ ಇರಲಿ ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು, ಅದಕ್ಕೇನಾದರೂ ಒಂದು ನೀವು ಇಲ್ಲದಿದ್ರೆ ಮಾಲಿನ್ಯ ಆಗೋ ಸಾಧ್ಯತೆ ಇರ್ತದೆ ಸಮುದ್ರದಲ್ಲಿ, ಅಥವಾ ಹೇಗೆ ಅದನ್ನ ನಾವು ಮ್ಯಾನೇಜ್ ಮಾಡ್ಬೋದು ಅಂತ, ಅಂದ್ರೆ ಅವರಿಗೆ ಒಂದು ಎಜುಕೇಟ್ ಮಾಡ್ಬೇಕಾಗ್ತದ ಏನು? ಖಂಡಿತ ಮೇಡಮ್, ಈ ಮಾಲಿನ್ಯ ಅನ್ನೋದು ಒಂದು ದೊಡ್ಡ ಒಂದು ಪ್ರಾಬ್ಲಮ್. ಅದು ಹೇಳ್ಬೇಕು ಅಂದ್ರೆ ಇಂಡಸ್ಟ್ರಿಯಲ್ ಅಫ್ಲುಯೆಂಟ್ಸ್ ಇದಾವೆ, ಕೈಗಾರಿಕಾ ತ್ಯಾಜ್ಯದಿಂದ ಆಗ್ತಾ ಇರುತ್ತೆ, ಅಥವಾ ಸೀವೇಜ್ ಡೈರೆಕ್ಟ್ ಬಿಡ್ತಾ ಇರ್ತಾರೆ, ಪ್ಲಾಸ್ಟಿಕ್, ಇವುಗಳಿಂದ ತುಂಬಾ ತೊಂದರೆ ಆಗುತ್ತೆ. ಯಾಕಂದ್ರೆ ಕಡಲಿಗೆ ನಾವು ಟ್ರಸ್ಟ್ ಕೊಟ್ಟಂಗೆ ಆಗುತ್ತೆ ಇವುಗಳಿಂದ. ಈಗ ಅಫ್ಲುಯೆಂಟ್ಸ್ ಅಲ್ಲೆಲ್ಲ ಒಳಗಡೆ ಹೋದ್ರೆ ಅದರ ಒಂದು ಕೆಮಿಕಲ್ಸ್ ರಿಲೀಸ್ ಆದಾಗ ಮೀನುಗಳಿಗೆ ಸ್ಟ್ರೆಸ್ ಆಗುತ್ತೆ. ಮೀನುಗಳಿಗೆ ಯಾವಾಗ ಸ್ಟ್ರೆಸ್ ಆಗುತ್ತೋ ಕೆಲವು ಮೀನುಗಳು, ಕೆಲವು ಪ್ರಭೇದಗಳನ್ನೇ ಸಹ ಕಣ್ಮರೆಯಾಗುವಂತ ಚಾನ್ಸಸ್ ಇರ್ತವೆ. ಯಾಕೆ ಅಂದ್ರೆ ಅವುಗಳು ಬೇರೆ ಕಡೆ ಶಿಫ್ಟ್ ಆಗ್ಬಿಡ್ತವೆ, ಆಗ್ತವೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ನಮ್ಮ ಚೇತನ್ ಅವರು ಹೇಳಬೇಕು, 90ರ ದಶಕದಲ್ಲಿ ಸರ್, ಒಂದು ಏರಿಡಿ ಅಂತ ಒಂದು ಫ್ಯಾಮಿಲಿ, ಏರಿಡಿ ಅಂತಂದ್ರೆ ಕ್ಯಾಟ್ ಫಿಶ್ ಅಂತ ಇತ್ತು. ಸಾಧಾರಣ ದೊಡ್ಡ ದೊಡ್ಡ ಮೀನುಗಳು ಸಿಗ್ತಾ ಇತ್ತು ಆಗ 90ರ ದಶಕದಲ್ಲಿ. ತುಂಬಾ ದೊಡ್ಡ ಮೀನುಗಳು ಸಿಗ್ತಾ ಇತ್ತು. ಆದ್ರೆ ಈಗ ನೋಡಿ 15 ಸೆಂಟಿಮೀಟರ್ 30 ಸೆಂಟಿಮೀಟರ್ ಅಷ್ಟೇ. ಅಂದರೆ ನಾವು ಎಷ್ಟು ಅದರ ಬಗ್ಗೆ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನ ನಾವು ಇವರಿಗೆ, ಮೀನುಗಾರರಿಗೆ ಅಥವಾ ಅದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂತಹವರಿಗೆ ಹೆಚ್ಚಿನ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲೇಬೇಕಾಗಿದೆ. ಈಗಾಗಲೇ ನಮ್ಮ ಮೀನುಗಾರಿಕಾ ಕಾಲೇಜಿಂದ ನಾವು ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆನೂ ಮಾಡ್ತಾ ಇದ್ದೀವಿ. ಪ್ರತಿ ಸಾರಿನೂ ಸಹ ಪ್ರೋಗ್ರಾಮ್ಸ್ ಗಳ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ಏನು ಹೇಳಬೇಕು ಅಂದ್ರೆ, ನಮ್ಮ ಮೀನುಗಾರರಿಗೆ ಒಂದು ಅರಿವಿದೆ, ಈಗ ಬಂದಿದೆ. ಮೊದಲು ಹೇಗಿತ್ತು ಅಂತ, ಅದು ಮೊದಲಿಗಿನ್ನ ಈಗ ತುಂಬಾ ಅರಿವಾಗಿದೆ. ಮೊನ್ನೆ ಲಾಸ್ಟ್ ಇವರು ಸಹ ಇದ್ರು, ಮಾನ್ಯ ಸಚಿವರು ಸಹ ಬಂದಿದ್ರು. ನಮ್ಮ ಮೀನುಗಾರಿಕಾ ಕಾಲೇಜಿಂದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೇರಳ ಮತ್ತೆ ಗೋವಾದ ಅಲ್ಲಿನ ಆಫೀಸರ್ಸು, ಇಲ್ಲಿನ ಮೀನುಗಾರರು ಎಲ್ಲರನ್ನು ಸೇರಿಸಿ ನಾವು ಸಾಧಾರಣ ಒಂದು 500 ಫಿಶರ್ಮೆನ್ಗಳಿಗೆ ನಾವು ಕರೆಸಿ ನಾವು ಈ ರೀತಿಯಲ್ಲಿ ಒಂದು ಇದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಗ ಅವರಿಗೂ ಸಹ ಅದರ ಬಗ್ಗೆ ಅರಿವಾಗಿದೆ, ಯಾರಿಗೆ ಮೀನುಗಾರರಿಗೂ ಸಹ ಅರಿವಾಗಿದೆ. ಅವರು ಸಹ ಸ್ವಲ್ಪ ನಮ್ಮ ಒಂದು ಕರೆಗೆ ಹೋಗ್ಬಿಡ್ತಾ ಇದ್ದಾರೆ, ಸ್ಪಂದನೆ ಮಾಡ್ತಾ ಇದ್ದಾರೆ. ಅದು ಒಂದು ಮಾಲಿನ್ಯ ವಿಷಯಗಳಲ್ಲ ಸರ್. ಮಾಲಿನ್ಯ ವಿಷಯದಲ್ಲಿ ಮಾಲಿನ್ಯ ಮಾಡುದು ನಿಮ್ಮಂತವ್ರು. ಯಾಕಂತ ಹೇಳ್ತೀನಿ ಅಂದ್ರೆ, ದಕ್ಷಿಣ ಕನ್ನಡ ಜಿಲ್ಲೆದ ವಿಷಯ ಮಾತಾಡ್ತೀನಿ. ಮೀನುಗಾರಿಕೆಯಲ್ಲಿ ಸಂಬಂಧಪಟ್ಟು ಬೋಟಿಂದ ಬಂದ ತಮಿಳುನಾಡು ಆಗ್ಲಿ, ಉತ್ತರ ಕನ್ನಡ ಅವರೆಲ್ಲ ಸ್ವಲ್ಪ ಗಲೀಜು ಮಾಡೋದು ನಿಜ, ಇಲ್ಲ ಅಂತ ನಾನು ವಾದಿಸಿಲ್ಲ. ಅದಕ್ಕಿಂತ ಜಾಸ್ತಿ ನಮ್ಮಂತ ಇಲ್ಲಿ ಯಂಗ್ಸ್ಟರ್ಸ್ ಅಲ್ಲ, ಯಾರಾದ್ರೂ ಓಲ್ಡ್ ಏಜಸ್ ಕೂಡ ಕೂಡೂರು ಬಿದ್ದಲ್ಲಿ ಬಿಸಾಕೋದು ನೋಡಿದೀನಿ, ನೇತ್ರಾವತಿ ನದಿಯಲ್ಲಿ ಬಿಸಾಕೋದು ನೋಡಿದೀನಿ. ಇವರಿಗೆ ಏನಾಗಿದೆ ಅಂದ್ರೆ, ಡಸ್ಟ್ಬಿನ್ ಗ್ಯಾರೇಜ್ ತಗೊಂಡೋಗೋ ಬದಲಿಗೆ ಇವರಿಗೆ ನೀರು ಸಿಕ್ಕದಲ್ಲ ಬಿಸಾಕು. ಇದು ಏನಾಗ್ತದೆ, ಟೋಟಲ್ ದಕ್ಷಿಣ ಜಿಲ್ಲೆಯಲ್ಲಿ ಬಂದಂತ ನೇತ್ರಾವತಿ, ಪಾಲ್ಗುನಿ ನದಿಯಲ್ಲಿ ಅದು ಒಂದು ಅರೇಬಿಯನ್ ಸೀಗೆನೆ ರೀಚ್ ಆಗೋದು. ನಮ್ಮೊಂದು ಊರು ಅಂತ, ನನ್ನ ಊರದು ಬೆಂಗ್ರೆ ಅಂತ. ನಾನೊಂದು 25 ವರ್ಷದಿಂದ ನಾವು ವಿದ್ಯಾಸಂಘದಿಂದ, ನಾವು ಹಲವಾರು ಮಾಧ್ಯಮ ಸಂಘದಿಂದ ಪ್ರೋಗ್ರಾಮ್ಸ್ ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲ ಪ್ರೋಗ್ರಾಮ್ ಆಗ್ತಾನೆ ಇರ್ತೀವಿ. ಯಾಕಂತ ಹೇಳಿದ್ರೆ ಎಲ್ಲಾ ಲೋಡ್ ಬಂದು ಅಲ್ಲಿಯೇ ಮೇಲೆ ಬೀಳುತ್ತೆ. ಅದ್ರ ಜೊತೆ ನಮ್ಮ ಚಿಕ್ಕ ಬೋಟ್ಗಳಾಗ್ಲಿ, ದೊಡ್ಡ ಬೋಟ್ಗಳಾಗ್ಲಿ ಹೋದಾಗ 31 ನಾಟಿಕಲ್ ಮೈಲ್ಸ್ ಅಲ್ಲಿ ಕೂಡ ನಮ್ಗೆ ಪ್ಲಾಸ್ಟಿಕ್ ಸಿಗ್ತದೆ. ಸೊ ಇದ್ರ ಅರ್ಥ ಏನಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ಮೀಟಿಂಗ್ ಅಲ್ಲಿ ಜೋರಾಗಿ ಹೇಳಿದ್ದೀನಿ, ನಾವು ಇದನ್ನೆಲ್ಲ ಹೀಗೆ ಮಾತಾಡೋದು ಬೇಡ. ಒಂದು ನಮ್ಮ ಇಂಡಸ್ಟ್ರಿಯಲ್ ಇದು ಫಿಶರೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಹೊಸ ಸೆಂಟ್ರಲ್ ಮಿನಿಸ್ಟ್ರಿ ಕೊಟ್ಟಿದ್ದಾರೆ. ಆ ಮಿನಿಸ್ಟ್ರಿಗೆ ಹೇಳ್ಬಿಟ್ಟು ವೆಸ್ಟ್ ಕೋಸ್ಟ್ ಮತ್ತೆ ಈಸ್ಟ್ ಕೋಸ್ಟ್ಗೆ ಒಂದು ಯೂನಿಫಾರ್ಮ್ ಲಾ ಬರಬೇಕು. ಇದರಿಂದ ಏನಾಗ್ತದೆ, ಸಂತತಿಗೆ ಹೇಗೆ ಮಾಡಬೇಕು, ಮೀನು ಹೇಗೆ ರಕ್ಷಣೆ ಮಾಡಬೇಕು ಒಂದು ವಿಷಯ.
ಸೆಕೆಂಡ್ ಮಾಲಿನ್ಯ ವಿಷಯ ಸ್ಪೆಷಲ್ ಆಗಿ ಈಗ ಬೋಟ್ಗಳಲ್ಲಿ ಅವರು ನೆಟ್ ಎಲ್ದಾಗ ಅವ್ರಿಗೆ ಪ್ಲಾಸ್ಟಿಕ್ ಸಿಗ್ತದೆ, ಅನ್ವಾಂಟೆಡ್ ತಗಡು ಫೈಬರ್ ಎಲ್ಲ ಸಿಗ್ತದೆ, ಅವ್ರು ಇನ್ನೇ ಮತ್ತೆ ನೀರು ವಾಪಸ್ ಮಿಸ್ ಆಗ್ತಾರೆ. ಸೊ ಅದ್ರ ಬದಲಿಗೆ ಒಂದು 50 ರೂಪಾಯಿ 10 ರೂಪಾಯಿ ಅದಕ್ಕೆ ಕೆಜಿಗೆ ಕೊಟ್ಟು ನಾವೆಲ್ಲ ತಕೊಂಡು ಮಾನವ ಪಾಲಿಕೆಗೆ ಅದನ್ನು ಒಪ್ಪಿಸಿದ್ರೆ ನಮ್ದು ಮಾಲಿನ್ಯ ಹೋಗ್ತದೆ. ಯಾಕೆ ಗೊತ್ತಾ, ಓನರ್ಸ್ಗೆ ಅದರ ಜವಾಬ್ದಾರಿ ಇರುವುದಿಲ್ಲ. ಆದ್ರೆ ಕೆಲಸದವರಿಗೆ ನಾನು 50 ರೂಪಾಯಿ ಕೆಜಿ ಸಿಗ್ತದಂದ್ರೆ ಅವ್ರು ಸಿಕ್ಕಿದನ್ನೆಲ್ಲ ತಗೊಂಡು ಅವ್ರಿಗೆ ಖರ್ಚಿಗೆ ಹೋದ್ರು ಚಾಗ ಈಗ ಏನಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಆ ಸಂದರ್ಭದಲ್ಲಿ ನಮ್ಗೇನಾಗಬೇಕು, ಕಡಲ್ ಕ್ಲೀನ್ ಆಗ್ಬೇಕು. ಈ ಸಲ ಫಸ್ಟ್ ಟೈಮ್ ಮಿನಿಸ್ಟರ್ ಬಂದಾಗ ನಮ್ಮ ಇದು ಮಾಕಲ್ ಸಾಹೇಬ್ರು ಮಿನಿಸ್ಟರ್ ಆದಾಗ ಅವರನ್ನು ನಾನು ಬೆಂಗಳೂರಿಗೆ ಕಳಿಸಿದ್ದು ಫಸ್ಟ್ ಟೈಮ್ ನಾನು ದೋಣಿಯಲ್ಲಿ 2 ದೋಣಿಯಲ್ಲಿ ದೊಡ್ಡ ದೊಡ್ಡ ಫೋಟೋಗಳು ಹಾಕೊಂಡು ರಿವರ್ ಕ್ಲೀನಿಂಗು ಮತ್ತೆ ಸೀ ಕ್ಲೀನಿಂಗ್ ಫಸ್ಟ್ ಟೈಮ್ ನಾವು ಮಾಡಿದೀವಿ. ಯಾಕಂದ್ರೆ ಮೇಲ್ಗಡೆ ಮಾಡೋದು ಮಾಮೂಲಿ, ಬಟ್ ನೀರಲ್ಲಿ ಮಾಡೋದಂಥದ್ದು ಫಸ್ಟ್ ನಾವು ಪ್ರಯೋಗ ಮಾಡಿ ನಾವು ತೋರಿಸಿದೀವಿ. ಸೊ ನಾವು ಅದನ್ನ ನಾನು ಡಿಪಾರ್ಟ್ಮೆಂಟ್ಗೆ ತುಂಬಾ ಸಲ ಹೇಳಿದ್ದೀನಿ, ಅಂದ್ರೆ ವಿ ಶುಡ್ ಟೇಕ್ ಒನ್ ಸ್ಟೆಪ್. ಅಂದ್ರೆ 5 ರೂಪಾಯಿ 10 ರೂಪಾಯಿ ಕೆಜಿಗೆ ಏನಾದ್ರೂ ಪಾಸಿಟಿವ್ ರೆಸ್ಪಾನ್ಸ್ ಇದೆಯಾ? ದೇ ಆರ್ ಟಾಕಿಂಗ್, ಇಂಪ್ಲಿಮೆಂಟ್ ಆಗಿಲ್ಲ. ಇಲ್ಲ, ಇದು ಇಂಪ್ಲಿಮೆಂಟ್ ಆದ್ರೆ ಖಂಡಿತ ಒಳ್ಳೇದಾಗುತ್ತೆ ಮೇಡಮ್. ಸರಿ, ಇನ್ನೊಂದು ಅಂದ್ರೆ ಈ ತುಂಬಾ ಈ ಲೈಟ್ ಹಾಯಿಸಿ ಮಾಡುವಂತ ಲೈಟ್ ಫಿಶಿಂಗು ಮತ್ತೆ ಬುಲ್ ಟ್ರಾಲಿಂಗು ಮಾಡಬಾರ್ದು ಅಂತ ನಿಷೇಧ ಇದೆ. ಮೀನುಗಾರಿಕಾ ಇಲಾಖೆ ಅದನ್ನ ನಿಷೇಧ ಮಾಡಿದೆ. ಆದ್ರೆ ಕಾಂಪ್ಲಿಕೇಟೆಡ್ ಕ್ವಶನ್ ಫ್ರಮ್ ಯುವರ್ ಸೈಡ್. ಯಾಕಂದ್ರೆ ಆಸ್ ಎ ಲೀಡರ್ ನಾನು ಹೇಳ್ಬೇಕು ಮಾಡಬಾರ್ದು ಅಂತ. ಐ ಟೆಲ್ ಯು ವೆರಿ ಓಪನ್. ನನ್ನ ಅಜ್ಜಂದಿರೆಲ್ಲ ನಂಗೆ ನಾವು ಕಲ್ಸಿದೆ. ನಾನು ಎಲ್ಲ ಹೋಗಿದ್ದೀನಿ. ಪರ್ಷನ್ಗೆ ಹೋಗಿದ್ದೀನಿ 3 years. ನಾನು ಗಿಲ್ನೆಟ್ಟಲ್ಲಿ 5 ವರ್ಷ ಹೋಗಿದ್ದೀನಿ. ಚಿಕ್ಕ ದೋಣಿಯಲ್ಲಿ ಒಂದು 2-3 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಕರೆ ಫಿಶಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. 5 night ಬಂದ್ರೆ ಡೀಪ್ ಹೋಗೋವಾಗ 5 night ಇತ್ತು ಮುಂಚೆ, ಇವಾಗ 10 night ಆಗಿದೆ. ನಾನು 5 night ಒಂದು ಸಲ ಹೋಗಿದ್ದೀನಿ, ಮತ್ತೆ ಹೋಗಕ್ ಆಗಿಲ್ಲ ನಂಗೆ. ಬಟ್ ಐ ಸೇ ನಮ್ಗೆ ಅದನ್ನೆಲ್ಲ ಯಾರು ಕಲ್ಸ್ಕೊಟ್ಟಿಲ್ಲ. ಇವಾಗ ಏನಾಗಿದೆ ನಾನು ಹೇಳಿದಲ್ಲ ಅವಾಗಲೇ ನಿಮ್ಗೆ, ನಾವು ಥಿಂಗ್ಸ್ ಆರ್ ಬಿಕಮಿಂಗ್ ಚೇಂಜ್. ತುಂಬಾ ಬೇಕು ಆಸೆ. ನನ್ನ ಅಜ್ಜಂದಿರೆಲ್ಲ ಅವಾಗ ಆಸೆ ಮಾಡ್ತಿದ್ರೆ ನಮ್ಗೆ ಇಷ್ಟೊಂದು ಭವಿಷ್ಯನೇ ಇರಲಿಲ್ಲ. ಯಾಕಂದ್ರೆ ಸಂತತಿ ಅವತ್ತೇ ಖಾಲಿ ಮಾಡ್ತಿದ್ರು. ನಾನೇನ್ ತಿಳ್ಕೊಬೇಕು ಆಸೆ, ನಾನು ಈ ಆರ್ಡರ್ಸ್ ಎಲ್ಲ ಬಿಟ್ಟು ಆಸ್ ಎ ಪರ್ಸನಲ್ ಫೀಲಿಂಗ್ಸ್ ಅನ್ನು ಹೇಳೋದು, ನನ್ನ ನಂತರ ಹೇಗೆ, ನನ್ನ ನಂತರಕ್ಕೆ ಏನ್ ಸಿಗ್ತದೆ. ಸೊ ನಾವೇನ್ ಮಾಡ್ಬೇಕಂದ್ರೆ, ಈಗ ಓಮನ್ ಅಲ್ಲಿ ನಂಗೆ ಮೊನ್ನೆ ಒಂದು ಇಂಪಾರ್ಟೆಂಟ್ ವಿಷಯ ಸಿಕ್ತು. 4 months ಅವ್ರು ಖುದ್ದು ಬ್ಯಾನ್ ಮಾಡಿದ್ರು. ಬ್ಯಾನ್ ಮಾಡಿದಾಗ ಮೀನುಗಳು ಸಂತತಿ ಜಾಸ್ತಿ ಆಗಿದೆ ವಿನಃ ಕಮ್ಮಿ ಆಗಿಲ್ಲ. ಈ 4 months ಬ್ಯಾನ್ ಅವ್ರು ಮಿಕ್ಕಿದ ರೆಸ್ಟ್ ಆಫ್ ಲೈಫ್ ಬ್ಯೂಟಿಫುಲ್ ಆಗಿ ಕೆಲಸ ಮಾಡಿದ್ರೆ. ಎಲ್ಲ ದೊಡ್ಡ ದೊಡ್ಡ ಮೀನುಗಳು, ದಪ್ಪ ಮೀನುಗಳು, ಅಂದ್ರೆ ನೀವು ಚಿಕ್ಕ ಒಂದು 5 ಟನ್ ಮುಂಚೆ ತಗೊಳ್ಳೋ ಬದಲಿಗೆ ಅದೇ ಸ್ವಲ್ಪ ಮೀನು 5 ಟನ್ ಆಗಿರ್ತದೆ. ಲಾಟ್ ಆಫ್ ಕ್ವಾಂಟಿಟಿ ಬೇಡ ನಮ್ಗೆ, ಸ್ವಲ್ಪ ಕ್ವಾಲಿಟಿ ವಿತ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಅದೇ ಪ್ರೈಸ್ ಕಿಂತ ಜಾಸ್ತಿ ಪ್ರೈಸ್ ಸಿಗ್ತದೆ. ಈ ರೀತಿ ಒಂದು ಚಿಂತನೆ ಮಾಡಿದ್ರೆ ನಾವಿಲ್ಲಿ ಚಿಂತನೆ ಮಾಡಿದ್ದೀವಿ. ವೆಸ್ಟ್ ಕೋಸ್ಟ್ ಅಲ್ಲಿ, ಟೋಟಲ್ ವೆಸ್ಟ್ ಕೋಸ್ಟ್ ಅಲ್ಲಿ ನೀವು ಹೇಳಿದ್ದನ್ನ ಎಲ್ಲನೂ ಬ್ಯಾನ್ ಆಗ್ಬೇಕು, ಟೋಟಲ್ ವೆಸ್ಟ್ ಕೋಸ್ಟ್ ಅಲ್ಲಿ. ಯಾಕಂದ್ರೆ ಅಫಿಷಿಯಲಿ ಬ್ಯಾನ್ ಆಗಿದೆ, ಅದೇ ಆದ್ರೆ ಯಾಕೆ ಅದು ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ಐ ಡೋಂಟ್ ನೋ. ಐ ಕ್ಯಾನ್ ಜಸ್ಟ್ ಟೆಲ್ ಆಫೀಸರ್ಸ್, ಫಿಶರೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರು ಇದನ್ನ ಕಂಡು ಮತ್ತೆ ಕೋಸ್ಟ್ ಗಾರ್ಡ್ ಮತ್ತು CSP ಅಂತಿದೆ, ವೈ ದ ಆಕ್ಷನ್ಸ್ ಆರ್ ನಾಟ್ ಟೇಕನ್. ಇದನ್ನ ಯಾರು ಕೇಳ್ಬೇಕು? ನಾವೇನ್ ಮಾಡ್ತೀವಿ? ನಮ್ಗೆ ದುರಾಸೆ ಇದೆ, ಸ್ವಲ್ಪ ಆಸೆ ಅಲ್ಲ ದುರಾಸೆ ಇದೆ. ಅಂದ್ರೆ ನಂಗೆ ಬೇಕು, ನಾನೇ ಬದುಕಬೇಕು, ನಾಳೆ ಒಂದ್ ಸಾಯ್ತು ನಮ್ಗೆ ಅಂತ ಇದೆಲ್ಲ ಇರಬಾರ್ದು. ತನ್ನ ಮನುಷ್ಯತ್ವ ನಾನು ಕಾಪಾಡ್ಕೊಂಡು ನಾನೇ ತಿಳ್ಕೊಬೇಕು, ನಾನು ಹಾಕ್ಬಾರ್ದು ಅಂತ. ಒಂದ್ಸಲ ನಾವು ಮಂಗಳೂರಲ್ಲಿ ನಾವು ಪ್ರಯೋಗ ಮಾಡಿದ್ವಿ, ಪ್ರಯೋಗ ಸಕ್ಸಸ್ಫುಲ್ ಆಗಿತ್ತು. ಬಟ್ ಬೇರೆ ಕಡೆ ಸ್ಟಾರ್ಟ್ ಆದಾಗ ಮಂಗಳೂರು ಬಂದು ನನ್ನ ಯೂನಿಯನ್ ಅಲ್ಲಿ ಕ್ವಶನ್ ಮಾಡಿದ್ರು ಮೀಟಿಂಗ್ ಅಲ್ಲಿ, ಸರ್ ನೀವು ನಮ್ಗೆ ನಿಲ್ಸಿದ್ರಿ, ಬೇರೆಯವ್ರು ಮಾಡ್ತಿದ್ರೆ ನಾವೇನ್ ಮಾಡ್ಬೇಕು? ಸೊ ನಾನು ಹೇಳಿದ್ದು ಮೇಡಮ್, ಸೆಂಟ್ರಲ್ ಮಿನಿಸ್ಟರ್ ಕೂತ್ಕೊಂಡು ಎಲ್ಲ ಫಿಶರೀಸ್ ಮಿನಿಸ್ಟರ್ನ ಗೋವಾ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಗುಜರಾತ್, ಈ ವೆಸ್ಟ್ ಕೋಸ್ಟ್ ಅಂತ ಇರ್ತದೆ, ಇವನ್ನೆಲ್ಲ ಕಟ್ಸಿಬಿಟ್ಟು ಒಂದು ಲಾ 3 months ಬ್ಯಾನ್ ಮಾಡ್ಬೇಕು ಮೇಡಮ್. ಯಾವುದು? ಜೂನ್, ಜುಲೈ, ಆಗಸ್ಟ್ ಈ ಪ್ರೊಡಕ್ಷನ್ ಟೈಮ್ ಅದು ಬ್ಯಾನ್ ಮಾಡ್ಬೇಕು. ಮಿಕ್ಕಿದ ಮಂತ್ಸ್ ಅಲ್ಲಿ ಒಂದು ಯೂನಿಫಾರ್ಮ್ ಲಾ ಎಲ್ಲ ಅವರು ಪಾಲಿಸಬೇಕು. ಪಾಲಿಸಿದ್ದವರನ್ನು ಕೋಸ್ಟ್ ಗಾರ್ಡ್ ಮತ್ತು CSP ಗೆ ಆರ್ಡರ್ ಕೊಟ್ಟು ದೇ ಶುಡ್ ಅರೆಸ್ಟ್. ದಟ್ಸ್ ಆಲ್. ನಾನು ಇದು ಯಾಕೆ ಆಗುದಿಲ್ಲ? ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಮೇಡಮ್. ನಾನು ಕಾಪಾಡ್ಬೇಕು, ಎಲ್ಲರೂ ಕಾಪಾಡ್ಬೇಕು. ಕೇರಳದವನ ಮೇಲೆ ಬಂದಿರ್ತಾರ, ಅಲ್ಲ ತಮಿಳುನಾಡಿನ ಮೇಲೆ ಬಂದಿರ್ತಾರ, ಎಲ್ಲ ನಾವು ಬಂದಿದ್ದಿಲ್ಲ ಅಲ್ವಾ? ಭೂಮಿಯಲ್ಲಿ ಇದ್ದವರು ಚಂದ ಮಾಡಿ ಕಾಪಾಡೋಣಲ್ಲ. ಅದು ನಮ್ಮ ಪ್ರಕೃತಿ ನಾವು ಉಳಿಸ್ಬೇಕು, ನಮ್ಮ ಡ್ಯೂಟಿ ಅಲ್ಲ ಮೇಡಮ್. ನೀವು ಕ್ವಶನ್ ಹೇಳೋಕೆ ನನ್ನ ಆನ್ಸರ್ ಅದು ಮೇಡಮ್. ನಾನು ಹೇಳೋದು ಎಲ್ಲರೂ ಒಗ್ಗಟ್ಟಿನ ಕೆಲಸ ಮಾಡುವ, ಯಾರಿಗೂ ಮನಸ್ಸು ಬೇಜಾರು ಮಾಡೋದು ಬೇಡ. ವಿ ಶುಡ್ ಬಿ ವೆರಿ ಕ್ಲಿಯರ್ ಟು ಗಿವ್ ಅವರ್ ಸರ್ವಿಸ್ ಟು ದ ನೆಕ್ಸ್ಟ್ ಜನರೇಷನ್. ನಾವು ಇವತ್ತೆಲ್ಲ ಖಾಲಿ ಮಾಡ್ಬಿಟ್ರೆ ನಾಳೆ ಸೊ ವಿ ಆರ್ ಡೂಯಿಂಗ್ ಅನ್ಅಫಿಷಿಯಲ್ ಥಿಂಗ್ಸ್ ಅಲ್ಲ. ದಟ್ಸ್ ವಾಟ್. ಸರ್, ಹೀಗೆ ಈ ತರ ಮಾಡೋದ್ರಿಂದ ತುಂಬಾ ದೀರ್ಘಕಾಲೀನವಾಗಿ ಯಾವ ರೀತಿ ಮತ್ಸ್ಯ ಸಂತತಿ ಮೇಲೆ ಸಮುದ್ರದಲ್ಲಿ ಪರಿಣಾಮ ಆಗತ್ತೆ ಅನ್ನೋದನ್ನ ತಾವು ಹೇಗೆ, ಅದು ಸೈಂಟಿಫಿಕ್ ಆಗಿ ಅದು ಏನು ಪರಿಣಾಮ ಬೀರಬಹುದು ಅಂತ? ಈಗ ನಾವು ಯೂಸಿಂಗ್ ಯಾವುದು
ಲೈಟ್ ಫಿಶಿಂಗ್ ಎಲ್ಲ ಯೂಸ್ ಮಾಡಿದೆ ಅಂದರೆ ಜೂನೈಲ್ ಫಿಶಸ್ ಅಥವಾ ಸಣ್ಣ ಫಿಶಸ್ಗಳು ಮೋರ್ ಅಟ್ರಾಕ್ಟಿವ್ ಅಲ್ಲಿ ಆಗ್ತವೆ. ಸೊ ಅದನ್ನ ನಾವು ಕ್ಯಾಚ್ ಮಾಡಿದಾಗ ಅದನ್ನ ನಾವು ಗ್ರೋತ್ ಓವರ್ ಫಿಶಿಂಗ್ ಅಂತ ನಾವು ಕರೀತೀವಿ. ಅಂದ್ರೆ ವಿ ಹ್ಯಾವ್ ಟು ಗಿವ್ ದ ಚಾನ್ಸ್ ಅಟ್ಲೀಸ್ಟ್ ಒಂದು ಸಾರಿ ಆದ್ರೂ ಬ್ರೀಡ್ ಮಾಡ್ಲಿಕ್ಕೆ ನಾವು ಚಾನ್ಸ್ ಕೊಡಬೇಕು. ನೀವು ಸಣ್ಣ ಸಣ್ಣ ಮರಿಗಳನ್ನೆಲ್ಲ ಹಿಡಿದ್ರೆ ಗ್ರೋತ್ ಎಫೆಕ್ಟ್ ಆಯ್ತು. ಈಗ ವಿ ಆರ್ ಇಂಟ್ರೆಸ್ಟೆಡ್ ಇನ್ ದ ವೆಯ್ಟ್ ಆಫ್ ದ ಫಿಶ್. ಆಗ್ಲೇ ಅವ್ರು ಹೇಳ್ದಂಗೆ ನಾಟ್ ನಂಬರ್ಸ್ ಇನ್ನ ನಮ್ಗೆ ವೆಯ್ಟ್ ಗ್ರೋ ಆಗ್ಬೇಕು ಫಿಶ್ಗಳು. ಆವಾಗಲೇ ನಮಗೆ ಒಂದು ಮೀನಿನ ಒಂದು ಯಾವುದು ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯ. ಮೀನು ಸ್ಟಾಕ್ ಬೆಳವಣಿಗೆ ಇವೊಂದು ಇಟ್ ಈಸ್ ಎ ರಿನ್ಯೂವಬಲ್ ರಿಸೋರ್ಸಸ್, ಆದ್ರೂ ಸಹ ನಾವು ಎಷ್ಟು ಕ್ವಾಂಟಿಟಿ ಹಿಡಿಬೇಕು ಅಷ್ಟೇ ಹಿಡಿಬೇಕು. ಅಂಡ್ ಇವ್ರು ಹೇಳಿದ ಹಾಗೆ ನಾವು ಯುಟಿಲೈಸ್ ದ ರಿಸೋರ್ಸ್ ಅಂಡ್ ಕೀಪ್ ದ ರಿಸೋರ್ಸ್ ಫಾರ್ ನೆಕ್ಸ್ಟ್ ಜನರೇಷನ್ ಆಲ್ಸೋ. ಅವ್ರು ಎಷ್ಟು ಚೆನ್ನಾಗಿ ಹೇಳೋದು ಅಂದ್ರೆ, ನಮ್ಮ ಅಜ್ಜಂದಿರು ತಾತಂದಿರು ಈ ಕಡಲ ಸೋರ್ಸ್ ಅನ್ನ ನಾವು ತಕೊಂಡ್ಬಿಟ್ಟಿದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಎಷ್ಟು ನೀಟಾಗಿ ಹೇಳಿದ್ರು ಅಂದ್ರೆ ತುಂಬಾ ಚೆನ್ನಾಗಿ ಹೇಳಿದ್ರು. ಸೊ ಅದು ಎಲ್ಲರ ಒಂದು ಮೀನುಗಾರರ ಮನಸ್ಸಿನಲ್ಲಿ ಇರಬೇಕು. ಈ ಒಂದು ಯಾವ್ದು ಲೈಟ್ ಫಿಶಿಂಗ್ ಖಂಡಿತ ತೊಂದರೆ ಅಂತೂ ಇದೆ, ಒಂದು ದೀರ್ಘಕಾಲಿಕವಾಗಿ. ಯಾಕೆ ಅಂತ ಹೇಳಿದ್ರೆ ನಾವು ಸಣ್ಣ ಮರಿಗಳನ್ನೇ ನಾವು ಹಿಡಿದು ಬಿಟ್ಟಾಗ ಅವು ಮತ್ತೆ ದೊಡ್ಡದಾಗೋದು ಯಾವಾಗ ಪ್ರೌಢಾವಸ್ಥೆಗೆ ಬಂದು ಮತ್ತೆ ಮರಿ ಹಾಕ್ಬೇಕು ಅಂದ್ರೆ ಅದರ ಗ್ರೋತ್ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತೆ ಕೆಲವು ಸಾರಿ ನಾವು ಪೇರೆಂಟಲ್ ಫಿಶ್ ಅನ್ನು ಸಹ ನಾವು ಹಿಡಿತೀವಿ. ಅಂತ ಸಮಯದಲ್ಲಿ ಓವರ್ ಎಕ್ಸ್ಪ್ಲಾಯ್ಟೇಷನ್ ಸಹ ಆಗುತ್ತೆ. ಇದರಿಂದ ಪ್ಲಾಂಕ್ಟನ್ ಪ್ರೊಡಕ್ಷನ್ ಅಲ್ಲಿ ಇದು ಕಡಿಮೆ ಆಗುತ್ತೆ. ಮತ್ತೆ ಯಾವ್ದಾದ್ರು ಹ್ಯಾಬಿಟೇಟ್ ಸಮ್ಟೈಮ್ಸ್ ಡಿಸ್ಟ್ರಕ್ಟ್ ಆಗುತ್ತೆ. ಮತ್ತೆ ಫುಡ್ ವೆಬ್ ಡಿಸ್ಟರ್ಬ್ ಆಗುತ್ತೆ. ಸೊ ಒಂದಕ್ಕೊಂದು ಇವೆಲ್ಲ ಇಂಟರ್ಲಿಂಕ್. ಇವೆಲ್ಲ ಕೊರೋನಾ ವಾಸ್ ದ ಬೆಸ್ಟ್ ಎಕ್ಸಾಂಪಲ್. ಏನಾಯ್ತು ಗೊತ್ತಾ, ಕೊರೋನಾ ಬಂದಾಗ ವಿ ಬ್ಯಾನ್ಡ್ ಫಿಶಿಂಗ್. ಸೊ ಆಮೇಲೆ ಏನಾಯ್ತು, ಆಫ್ಟರ್ ದಟ್ ನೋ ಲೈಟಿಂಗ್ ವಾಸ್ ದೇರ್, ನೋ ಬಟ್ ಬಿಕಾಸ್ ಅಷ್ಟು ಫಿಶಸ್ ಪ್ರೊಡಕ್ಷನ್ ಇತ್ತು. ದ ಥಿಂಗ್ ವಿ ಡಿಡ್ಂಟ್ ನೀಡ್ ಒಂದು ಮಾದರಿ ನಮ್ಮ ಮುಂದೆ ಇದೆ. ಸೊ ನಾನು ಇವತ್ತು ಹೇಳುದು, ಇಫ್ ಡಿಪಾರ್ಟ್ಮೆಂಟ್ ವಾಂಟ್ಸ್ 3 ತಿಂಗಳಂತೂ ನಾವು ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದೀವಿ, ಯು ಕ್ಯಾನ್ ಡೂ ಇಟ್ ಅಂತ. ಇಫ್ ಡಿಪಾರ್ಟ್ಮೆಂಟ್ ಥಿಂಕ್ಸ್ ಮೋರ್, ಲೆಟ್ ದೆಮ್ ಥಿಂಕ್ ಫಾರ್ ಮೋರ್. ಸರ್, ಈಗ ಆಲ್ರೆಡಿ ಆಗಿದೆಯಲ್ಲ, ಅದೊಂದು ಚರ್ಚೆಯಲ್ಲಿ ಇದೆಯಲ್ಲ 90 days ಗೆ ಎಕ್ಸ್ಟೆಂಡ್ We are ready only when ಇಡೀ ದೇಶದಲ್ಲಿ ಯೂನಿಫಾರ್ಮ್ ಲಾ ಬಂದಾಗ. ಇವತ್ತು ನಾನು ಬಿಡ್ತೀನಿ ಮೇಡಮ್, ಕೇರಳದ ಮೀನುಗಳು ನಾಳೆ ಬರ್ತದೆ ಮೇಡಮ್. ಇವ್ ನೋಡಿ, ಪರ್ಷಿಯನ್ ಅಂತ ನಾವು ಹೇಳ್ತೀವಲ್ಲ ಮಂಗಳೂರಲ್ಲಿ, ಅವರ ಪರ್ಷಿಯನ್ ಅಂತ ಹೇಳಿದ್ರೆ ಯಾಕೆ ಗೊತ್ತಾ, ಅವ್ರ ದೊಡ್ಡ ದೋಣಿ ಉಂಟು. ಈ ದೋಣಿಯೇ ಪರ್ಷಿಯನ್, ನಮ್ಗಿಂತ ಜಾಸ್ತಿ ಬಲೆ ಇರ್ತದೆ ಅದ್ರಲ್ಲಿ, ನಮ್ಗಿಂತ ಜಾಸ್ತಿ ಕೆಲಸ ಮಾಡುತ್ತೆ. ಕಾಲದಲ್ಲಿ ಏನ್ ಗೊತ್ತಾ, ನಮ್ದು ಇದು ಅದಕ್ಕೆ ಏನಂತೀವಿ ಕ್ಯಾಬಿನ್, ಅದೊಂದು ಕ್ಯಾಬಿನ್ ಇಲ್ಲ ಅಷ್ಟೇ, ನಮ್ಗಿಂತ ದೊಡ್ಡದಿಲ್ಲ. ಬಟ್ ದಟ್ ಇಸ್ ಕಾಲ್ಡ್ ನಾಟ್ ದೋಣಿ, ದಟ್ ಇಸ್ ಕಾಲ್ಡ್ ಬೋಟ್. ದೇ ವರ್ಕ್ ಫಾರ್ 12 months. ನಮ್ಗೆ ಇದು ಮೆರಿನ್ ಪ್ರಾಡಕ್ಟ್ ಇದು ಕ್ಯಾಬಿನ್ ಅಲ್ಲಿ ಇದ್ದು ನಮ್ಗೆ ಅದು ಇಷ್ಟೇ 9 months ಮಾಡಕ್ಕೆ ಇಂತ. ಸೊ ದೇರ್ ಆರ್ ಸಮ್ ಲಾಸ್ ವಿಚ್ ಹ್ಯಾಸ್ ಟು ಬಿ ಕ್ಲಾರಿಫೈಡ್. ಮತ್ತೆ ಕೇರಳಿಯನ್ಸ್ ಹೇಗಂತ ಹೇಳಿದ್ರೆ, ಡೋಂಟ್ ಲಿಸನ್ ಟು ಎನಿವನ್ ಎಲ್ಸ್. ನಮ್ಮ ಮಂಗಳೂರಿಗೆ ಬಂದು ಅವ್ರು ಮೀನ್ ತಗೊಂಡು ಹೋಗ್ತಾರೆ, ಅವ್ರು ನಮ್ಮವ್ರು ನೋಡ್ಕೊಂಡು ಹೇಳ್ತಾರೆ, ನಾವು ಕೂತ್ಕೊಂಡು ನೋಡ್ಬೇಕಂತ. ಲೈಟ್ ಹಾಕ್ತಾರೆ, ಗೋವಾದವ್ರು ಬರ್ತಾರೆ, ಆ ಕಡೆಯಿಂದ ಎಲ್ಲ ಬರ್ತಾರೆ, ಸೊ ಮಹಾರಾಷ್ಟ್ರದಲ್ಲಿ ಬರ್ತಾರೆ, ಎಲ್ಲ ಬರ್ತಾರೆ. ವಿ ಗಿವ್ ಆಲ್ ದ ಫೆಸಿಲಿಟೀಸ್. ಕೇರಳದಲ್ಲಿ ಸರ್ಕಾರ ಚೇಂಜ್ ಆಯ್ತಲ್ಲ, ಈಗೇನಾದ್ರೂ ಒಂದು ಆಶಾದಾಯಕ ಬೆಳವಣಿಗೆ ನಿರೀಕ್ಷೆ ಮಾಡಬಹುದಾ? ಸ್ಟೇಟ್ ಮತ್ತೆ ಸೆಂಟ್ರಲ್ ನೋಡಿ, ಸರ್ಕಾರ ಏನೇ ಚೇಂಜ್ ಆದ್ರು ಅಪೋಸಿಷನ್ ಏನಾಗುದಿಲ್ಲ. ಲಾ ಮಾಡುದು ಯಾರು? IAS ಆಫೀಸರ್ಸ್, ಡೈರೆಕ್ಟರ್ಸ್, ದೇ ಸಿಟ್ ಟುಗೆದರ್, ಸೆಕ್ರೆಟರೀಸ್ ಎಲ್ಲ ಕೂತ್ಕೊಳ್ತಾರೆ. ದೇ ಶುಡ್ ಟಾಕ್ ಅಬೌಟ್ ದಿಸ್ ಅಲ್ಲ. ಜನಪ್ರತಿನಿಧಿಗಳಿಗೂ ಸರ್ ಅಧಿಕಾರ ಅವ್ರು ಮಾತಾಡ್ತಾರೆ. ಬಟ್ ಪ್ರಾಬ್ಲಮ್ ಏನೇನಿದೆ, ಸ್ಟೇಟ್ ನನ್ನ ಕರ್ನಾಟಕ ಸ್ಟೇಟ್ ನನ್ನ ಮಾತು ಕೇಳ್ತಾರೆ, ನಮ್ಮ ಮಾತಿಗೆ ಮಿನಿಸ್ಟರ್ ಮರ್ಯಾದೆ ಕೊಡ್ತಾರೆ, ಎಲ್ಲ ಅವರಿಗೆ, ಅವರ ಮೀನುಗಾರರಾಗಿರ್ತಾರೆ, ಅವ್ರಿಗೆಲ್ಲ ಗೊತ್ತಿದೆ. ಬಟ್ ಆಸ್ ಪರ್ ದ ಸೆಂಟ್ರಲ್ ಲಾ ಈ ಕಾನ್ ಚೇಂಜ್ ದ ಲಾ ಇಯರ್ ಅಲ್ವಾ. ಮತ್ತೆ ನಾನ್ ಕೇಳಿದೇನು, ಖಾಲಿ ಸೆಂಟ್ರಲ್ ಒಬ್ಬರೇ ಮಾತಾಡೋದು ಬೇಡ, ಎಲ್ಲರನ್ನ ಕರ್ಸಿ ಮಾತಾಡಿಲ್ಲ. ಈಸ್ಟ್ ಕೋಸ್ಟ್ ವೆಸ್ಟ್ ಕೋಸ್ಟ್ ಲಾ ಮಾಡಿ, ನೀವು ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಆರ್ಡರ್ ಇದ್ದು ನಾವು ಕಂಪ್ಲೀಟ್ ಮಾಡಕ್ಕಾಗಿಲ್ಲ ಅಂದ್ರೆ ದೆನ್ ವಾಟ್ ವಿ ಆರ್ ಟಾಕಿಂಗ್ ಅಬೌಟ್. ಸೊ ನಾನು ಸರ್ಕಾರ ಯಾವ್ದು ಬಂದ್ರು ನಾನು ಗೌರವ ಕೊಡ್ತೀನಿ. ನಮ್ದು ಏನು ಬೇಡಿಕೆಗಳಿದನ್ನ ನಾನು ಎಲ್ಲ ಸರ್ಕಾರಕ್ಕೆ ಇರ್ತೀನಿ. ಬಟ್ ಇಂಪ್ಲಿಮೆಂಟ್ ಮಾಡೋದು ಆಫೀಸರ್ಸ್. ನಾನು ಆಫೀಸರ್ ರಿಕ್ವೆಸ್ಟ್ ಮಾಡೋದು, ನಮ್ಮಂತವ್ರು ದಯಪಾಲಿಸಿ ನೀವು ರೇಗಲು. ಯಾಕಂತ ಹೇಳಿದ್ರೆ ಮಿನಿಸ್ಟರ್ಸ್ ಅವ್ರು ಬರ್ತಾರೆ, 5 ವರ್ಷ ಮೇಲೆ ಚೇಂಜ್ ಆಗ್ತಾರೆ, ಇನ್ನಾದ್ರೆ ಅವರು ಹೇಳ್ತಾರೆ ಏನೋ ನಮ್ದು. ಬಟ್ ಐ ಟಾಕ್ ಅಬೌಟ್ IAS ಆಫೀಸರ್ 60 years ವರ್ಕಿಂಗ್ ವಿತ್ ಅಸ್ ಅಂಡ್ ಟೆಲ್ಲಿಂಗ್ ದಟ್ ಚೇತನನ್ನ ಹೀಗೆ ಮಾಡುವ. ಬಟ್ ಆಗುತ್ತೆ ಯಾವಾಗ? ದಿಸ್ ಮೈ ಕ್ವಶನ್. ಸರ್, ಇನ್ನೊಂದು ಅಂದ್ರೆ, ಈಗ 3 ಜಿಲ್ಲೆಗಳಿಂದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಸೇರಿ ವಾರ್ಷಿಕವಾಗಿ ಒಂದು ನಮಗೆ ಮೀನು ವಹಿವಾಟಿಂದ ಆಗ್ತದೆ.
10,000 ಕೋಟಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ನಾವು ತಗೊಂಡ್ರೆ 2025-26ರಲ್ಲಿ ಮಾರ್ಚ್ ತನಕ 3,856 ಕೋಟಿ ಮೀನಿನ ವಹಿವಾಟಾಗಿದೆ ಅಂತ. ಈ ರೀತಿ ಮೀನಿನ ಸಂಖ್ಯೆ ಕಡಿಮೆ ಆಗ್ತಾ ಹೋದ್ರೆ ಅದೇನಾದ್ರೂ ಮತ್ಸ್ಯೋದ್ಯಮದ ಮೇಲೆ ಪರಿಣಾಮ ಆಗ್ಬಹುದಾ? ಇಲ್ಲ, ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ. ಒಂದು ಗೌರ್ಮೆಂಟಿಗೆ ಒಂದು ಎಕನಾಮಿಕ್ ಸೋರ್ಸ್ ಆಗಿ ದೊಡ್ಡ ಮಟ್ಟದಲ್ಲಿ ನಮ್ದು ಭಾಗಿ ಇದೆ. ವಿ ಆರ್ ಲೈಕ್ ಫಾರ್ಮರ್ಸು ಹೌದು, ವಿ ಆರ್ ಸೋಲ್ಜರ್ಸು. ನಾವು ಕೋಸ್ಟ್ ಗಾರ್ಡ್ ಫುಲ್ ಕೋಸ್ಟ್ ಮಾಡ್ತೀವಿ. ನಾವು ನಮ್ಗೆ ಗೊತ್ತಿರ್ತದೆ ಯಾವ ಬೋಟ್ ಅವನು, ಯಾರು, ಏನು, ಎಲ್ಲಿ ಅಂತ. ವಿ ಗಿವ್ ಸಿಗ್ನಲ್ಸ್ ಟು ದ ಕೋಸ್ಟ್ ಗಾರ್ಡ್ಸ್. ನಮ್ಮ ಹತ್ರ ಎಲ್ಲ ಮೀಟಿಂಗ್ಸ್ ಆಗ್ತಾನೆ ಇರ್ತದೆ. ವಿ ಆರ್ ಲೈಕ್ ಮಿಲಿಟರಿ. ನಾವು ಒಂದು ಸೋಲ್ಜರ್ ಇದ್ದಂಗೆ ಸಮಾಜಕ್ಕೆ. ಎರಡನೇದಾಗಿ ಎಕನಾಮಿಕ್ ಸೋರ್ಸ್ ಅಲ್ಲಿ ಕೂಡ ನನ್ನ ಒಂದು ಬೋಟಲ್ಲಿ, ಟ್ರಾಲ್ ಬೋಟಲ್ಲಿ 12 ಜನ ಕೆಲಸ ಮಾಡ್ತಾರೆ. 12 ಜನ ಕೆಲಸ ಮಾಡುವಾಗ ಅಲ್ಲಿ ಐಸ್ ಹಾಕಕ್ಕೆ ಒಬ್ಬ ಬರ್ತಾನೆ, ಐಸ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾನೆ. ಐಸ್ ಫ್ಯಾಕ್ಟ್ರಿ ಎಷ್ಟೋ ಜನ ಕೆಲಸ ಮಾಡ್ತಾರೆ. ಅಲ್ಲಿ ನಾವು ಟೆಂಪೋ ಬೇಕಾಗ್ತದೆ. ಟೆಂಪೋದ ಒಂದು ಅದೇ ಯಾವುದು ಒಂದು ಬೋಟಿಂದ ಆ ಟೆಂಪೋ, ಐಸ್ ಫ್ಯಾಕ್ಟ್ರಿ, ಫಿಶ್ ಮಿಲ್, ಫಿಶ್ ಫ್ಯಾಕ್ಟ್ರಿ, ಎಕ್ಸ್ಪೋರ್ಟರ್ಸ್ ಮತ್ತೆ ನಿಮ್ಮ ಟ್ರೇಡರ್ಸ್, ಇದೆಲ್ಲ ಕೌಂಟ್ ಆಗೋದು ಒಂದು ಬೋಟ್ ಅಲ್ಲಿ. ಸೊ ಒಂದು ಬೋಟ್ 1,200 ನೀವು ಮಂಗಳೂರು ಹೇಳಿದ್ರಿ. ನನ್ನ ಲೆಕ್ಕದಲ್ಲಿ ಟೋಟಲ್ ಕೋಸ್ಟ್ ನಮ್ಮ ಕರ್ನಾಟಕದಲ್ಲಿ 5,000 ಬೋಟ್ಸ್ ಇದೆ. ಸೊ 5,000 ಬೋಟ್ಸ್ಗೆ ಎಷ್ಟು ಫ್ಯಾಕ್ಟ್ರೀಸ್ಗಳು ಕೆಲಸ ಮಾಡ್ತಾರೆ, ಎಷ್ಟು ಜನಕ್ಕೆ ನಾವು ಉದ್ಯೋಗ ಕೊಡ್ತೀವಿ, ಎಲ್ಲ ಇಟ್ಕೊಂಡು ಡೀಸೆಲ್ ತಗೊಳ್ತೀವಿ. ಒಂದೊಂದು ಬೋಟಿಗೆ ಮಿನಿಮಮ್ 5,000 6,000 ಡೀಸೆಲ್ ಹೋಗ್ತದೆ ಮೇಡಮ್. 6,000 into 5,000 ಬೋಟ್ಸ್ ಡೀಸೆಲ್, ಅದ್ರ ಬದಲು ಪ್ರಾಫಿಟ್ ಗವರ್ಮೆಂಟ್ಗೆ. ಅದ್ರ ಜೊತೆ ಇಲ್ಲಿ ಟ್ಯಾಕ್ಸ್, ಅದು ಫ್ಯಾಕ್ಟ್ರಿ, ಫಿಶ್ ಫ್ಯಾಕ್ಟ್ರಿ GST, ಎಕ್ಸ್ಪೋರ್ಟ್ ಟ್ಯಾಕ್ಸ್ ಅದೆಲ್ಲ ಸೇರಿಸೋದು. ಅದ್ರ ಜೊತೆ ಚಿಕ್ಕ ಚಿಕ್ಕ ರಿಕ್ಷಾದವರು, ಈ ಟೆಂಪೋದವರು, ಫಿಶ್ ಮರ್ಚೆಂಟ್ಸ್, ಫಿಶ್ ಫ್ಯಾಕ್ಟ್ರಿ ಎಲ್ಲರೂ ಕೊಡ್ತಾರೆ. ಗವರ್ಮೆಂಟ್ಗೆ A to Z ಇನ್ಕಮ್ ನಮ್ಮಿಂದ ಬರ್ತದೆ. ಗುಡ್ ಕ್ಯಾಚ್ ಆಗೋದು ಇನ್ನೂ ಜಾಸ್ತಿ. ಈ ಸಲ ನಾನು ನೋಡಿದ್ದೀನಿ ಸ್ವಲ್ಪ ಪ್ಲಸ್ ಇದೆ ಟೋಟಲ್ ಕರ್ನಾಟಕದಲ್ಲಿ. ಸೊ ಗವರ್ಮೆಂಟ್ಗೆ ಇಷ್ಟೆಲ್ಲ ಫೆಸಿಲಿಟಿ ಸಿಗ್ಬೇಕಾದ್ರೆ ಮುಂಚೆ ನಮ್ಮವ್ರು ಏನ್ ಗೊತ್ತಾ, ನಾವು ತುಂಬಾ ಬಡವರ್ರಿ. ಯಾವ ವಿಷಯದಲ್ಲಿ ಎಜುಕೇಶನ್ ಇಲ್ಲ, ಮತ್ತೆ ಮಾತಾಡೋಕ್ಕೂ ಗೊತ್ತಿಲ್ಲ. ನೀವೇನು ಹೇಳ್ತೀರ ಅದು ಕೇಳಿ. ನಾವು ಒಂದು EK ಬಜಾರ್ ಅಂತ ಇದೆ, ಅದು ಮುಂಚೆ ನಮ್ಮ ಬೆಂಗರೆ ಜನಗಳು ದ್ವೀಪದಲ್ಲಿ ಇದ್ದಿದ್ದಲ್ಲ. 150 ಇತಿಹಾಸದಲ್ಲಿ ಅಲ್ಲಿ ಗೂಡ್ ಶೆಡ್ ಅಂತ ಬೇಕಿದ್ದಾಗ ನಮ್ಮ ಮಗುವೀರ್ಸ್ ಎದ್ದು ಹೋಗಿ ಬೆಂಗಳೂರಲ್ಲಿ ಕೂತಿತ್ತು, ವಿದೌಟ್ ಎನಿ ಡಾಕ್ಯುಮೆಂಟ್ಸ್, ಏನೇ ಮಾಡದೆ. ಸಮಾಜಕ್ಕೆ ಬೇಕು, ಸಮಾಜಕ್ಕೆ ಬದುಕೋರು. ಅದೇ ರೀತಿ ನಾವು ಗವರ್ಮೆಂಟ್ ಒಳ್ಳೇದಾಗಿದೆ ಅಂತ ಹೇಳ್ಬಿಟ್ಟು ನಾವು ಏನು ಅವಾಗ ಫೈಟ್ ಮಾಡಿಲ್ಲ. ಬಟ್ ಇವತ್ತಿನ ಮಕ್ಕಳು ಸ್ವಲ್ಪ ಎಜುಕೇಟೆಡ್ ಇದ್ದಾರೆ. ಇವತ್ತಿನ ಮಕ್ಕಳು ಫೈಟ್ ಮಾಡಿದ್ರೆ ಇದ್ದಾರೆ. ಇವತ್ತಿನ ಮಕ್ಕಳದ್ದು ವಾಯ್ಸ್ ಸ್ಟಾರ್ಟ್ ಆಗಿದೆ. ಇವರಿಗೂ ನಾವು ಬಿಟ್ಟಿಲ್ಲ, ಫಿಶರೀಸ್ ಕಾಲೇಜಿಗೂ ನಾವು ಬಿಟ್ಟಿಲ್ಲ. ಯಾಕಂದ್ರೆ ಅಲ್ಲಿ ಕೂಡ ನಮ್ಗೆ ಪರ್ಸೆಂಟೇಜ್ ಆಫ್ ಮಕ್ಕಳಿಗೆ, ನಮ್ಮ ಮಗುವೀರ್ಸ್ ಮಕ್ಕಳಿಗೆ ಸೀಟ್ ಇಲ್ಲದೆ ಇವರು ಪಾಪ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಐ ಆಲ್ವೇಸ್ ಸೆಲ್ಯೂಟ್ ಯು. ಬಿಕಾಸ್ ಮಕ್ಕಳು ಭವಿಷ್ಯ ರೂಪಿಸುವಂತದ್ದು ಕೆಲಸ ಮಾಸ್ಟರ್ ಇವರೆಲ್ಲ ಕೆಲಸ ಮಾಡ್ಬೇಕು. ಅದನ್ನ ನಾವು ಮಾಡ್ತಿದ್ವಿ ಸಮಾಜ ಸೇವಕರಾಗಿ. ನಾನು ಎಷ್ಟೋ ಬೇಡ್ಕೊಂಡು ನಮ್ಮ ಮಕ್ಳಿಗೆ ಒಂದು ಕೊಡಿ ಅಂತ ಹೇಳಿ ಅದಕ್ಕೆ ಏನಾದ್ರೂ ಮಾಡಿ ಪಾಪ ಈ ಟೈಮಲ್ಲಿ ನಾನು ಅವರಿಗೆ ರೆಸ್ಪೆಕ್ಟ್ ಕೊಡೋದು ನನ್ನ ಡ್ಯೂಟಿ ಇದೆ. ಎರಡನೇದಾಗಿ ಇದೇ ರೀತಿಯ ಕೆಲಸಗಳನ್ನು ನಾವು ಇನ್ನು ಮುಂದೆ ಮಾಡಕ್ಕೆ ಅಂತ ಚಿಂತನೆ ಮಾಡ್ತಾ ಇದ್ದೀವಿ. ಯಾವಾಗ ಗವರ್ಮೆಂಟ್ ನಮ್ಗೆ ಇನ್ನೂ ಸಹಾಯ ಮಾಡಿಲ್ಲ ಅಂತ ಗೊತ್ತಾದ್ರೆ ಐ ಥಿಂಕ್ ವಿಲ್ ಕಮ್ ಟು ದ ರೋಡ್ಸ್. ನಾವು ನಿಮ್ಮ ಇದರ ಮುಖಾಂತರನೇ ನಾನು ಒಂದು ವಾಯ್ಸ್ ಮೆಸೇಜ್ ಕೊಡ್ತಾ ಇದ್ದೀನಿ. ವಿ ಡೋಂಟ್ ವೇಕ್ ಅಸ್ ಅಪ್. ನಮಗೆ ಏನೆಲ್ಲ ಮಾಡಬೇಕು ದಯವಿಟ್ಟು ಮಾಡಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಒಂದ್ಸಲ ಫಿಶರ್ ಮ್ಯಾನ್ಗಳು ರೋಡ್ಗೆ ಬಂದ್ರೆ ಏನಾಗ್ತದೆ ಅಂತ. MRFL ಗಲಾಟೆನೇ ಸಾಕ್ಷಿ ಅದಕ್ಕೆ. ಸೊ ಈ ರೀತಿಯ ಒಂದು ಸ್ಪಂದನೆಗೆ ನೀವೆಲ್ಲ ಮಗುವೀರ್ಸ್ಗಾಗ್ಲಿ, ಮೀನುಗಾರರಾಗ್ಲಿ ಏನೆಲ್ಲ ಬೇಕು ಬದುಕಿಗೆ ಅದನ್ನೆಲ್ಲ ಮಾಡ್ಕೊಡಿ. ನನ್ನೊಂದು ರಿಕ್ವೆಸ್ಟ್, ನೀವು ಈಗ ಹೇಳಿದಾಗೆ ಇದನ್ನು ನೀವು ದೊಡ್ಡದಾಗಿ ಹೈಲೈಟ್ ಮಾಡಿ ನೀವು ಗವರ್ಮೆಂಟ್ಗೆ ಕ್ವಶನ್ಸ್ ಕೇಳಿ. ಎಷ್ಟು ಸಂಪಾದನೆ ಇದೆ, ಅದರಿಂದ ಎಷ್ಟು ರಿಟರ್ನ್ಸ್ ನೀವು ವಾಪಸ್ ಕೊಡ್ತೀವಿ ಅಂತ ಕೇಳಿ. ವಿ ವಿಲ್ ನಾಟ್ ಗೆಟ್ 1% ಬ್ಯಾಕ್ ನಮ್ಮ ಲೆಕ್ಕದಲ್ಲಿ. ನಾವೆಲ್ಲ ಅಟ್ಲೀಸ್ಟ್ 10-15% ಆದ್ರೂ ಕೊಡಿ ಅಲ್ಲ. ನಮ್ಮ ಡಾಗ್ಸ್ ಇಂಟ್ರೂ ಮಾಡಿ, ಬೋಟ್ ಅವರಿಗೆಲ್ಲ ಒಂದು ಫೆಸಿಲಿಟೀಸ್ ಕೊಡಿ. ಈಗ ಪಾಪ ಪ್ರೈಮ್ ಮಿನಿಸ್ಟರ್ ಸ್ಕೀಮ್ ಅಂತಿದೆ, ಯಾರು ಸಿಗ್ತದೆ, ಯಾವ ಬ್ಯಾಂಕ್ ಅವ್ರು ಕೊಡ್ತಾರೆ? ಸೊ ಡ್ಯೂ ಟು ದ ಫಿಶರೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅಲ್ಲೊಂದು ಬ್ಯಾಂಕ್ ಓಪನ್ ಮಾಡಿ ಫಿಶರೀಸ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿ ಕೊಡಕ್ಕೆ ನಮ್ಗೆ. ನಾವು ಯಾವ ಬ್ಯಾಂಕ್ ಹೋದ್ರು ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಐ ಶುಡ್ ಟೇಕ್ ರಿಸ್ಕ್. ಅವ್ರ ರಿಸ್ಕ್ ತಗೊಳ್ಳೋದಿಲ್ಲ. ಯಾವ ಈಗ ನಮಗೆ ಲೋನ್ ಸಿಗುದಿಲ್ಲ. ಸೊ ಈ ರೀತಿಯ ಒಂದು ಸ್ಕೀಮ್ಸ್ ಎಲ್ಲ ಈಗ ಫ್ಯೂಯಲ್ ಪ್ರೈಸ್ ಹೈಕ್ ಆಗಿದ್ದು ಏನಾದ್ರೂ ಮೀನುಗಾರಿಕೆ ಮೇಲೆ? ನಮ್ಮ ಡೀಸೆಲ್ ನಾವು ಬೇರೆ ಕಡೆ ಕೊಡ್ತೀವಿ, ನೇಪಾಲ್ಗೆಲ್ಲ ಕಮ್ಮಿಗೆ ಕೊಡ್ತೀವಿ ಅಂತ ನಂಗೆ ಪೇಪರ್ ಎಲ್ಲ ಓದಿದ್ದೀನಿ. ಸೊ ಐ ಡೋಂಟ್ ನೋ ದ ಎಕ್ಸಾಕ್ಟ್ ಫ್ಯಾಕ್ಟ್. ಬಟ್ ಯಾಕೆ ನಮ್ಮ ಪಬ್ಲಿಕ್ ಕೊಡಕ್ಕಾಗೋದಿಲ್ಲ? ಏನೇನೋ ಸ್ಕೀಮ್ ತರ್ತೀವಂತೆ, ಪಬ್ಲಿಕ್ ಯಾವ ಖುಷಿ ಮಾಡೋದು? ಸರ್, ಈಗ ಮೀನು ಈ ಮತ್ಸ್ಯಕ್ಷಾಮದ ಬಗ್ಗೆ ಇವರು ಕ್ಷಾಮ ಇದೆ, ಆದ್ರೆ ಅಷ್ಟು ಪ್ರಮಾಣದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಈ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಸರಿ, ಬೇರೆ ಕರಾವಳಿಯಲ್ಲಿ ಅಂದ್ರೆ ಪೂರ್ವ ಕರಾವಳಿಯಲ್ಲಿ ಹೇಗಿದೆ, ಮತ್ತೆ ಬೇರೆ ದೇಶಗಳ ವಿದ್ಯಮಾನ ಹೇಗಿದೆ? ತಾವೇನಾದ್ರೂ ಅದ್ರ ಬಗ್ಗೆ ಏನಾದ್ರೂ ವರದಿಗಳು ಬಂದಿದಾವ? ಹೇಗಿದೆ? ಇಲ್ಲ ಮೇಡಮ್, ಖಂಡಿತ.
ಈಸ್ಟ್ ಕೋಸ್ಟು ಮತ್ತು ವೆಸ್ಟ್ ಕೋಸ್ಟು. ಅವರು ಆಗಲೇ ಹೇಳ್ದಂಗೆ ನಮ್ಮದು ವೆಸ್ಟ್ ಕೋಸ್ಟಲ್ಲಿ ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಮತ್ತು ಗುಜರಾತು, ಆಲ್ಮೋಸ್ಟ್ ಆಲ್ ವಿ ಆರ್ ಫೇಸಿಂಗ್ ದ ಸಿಮಿಲರ್ ಇದಿದೆ. ಅಂದರೆ ಇದಕ್ಕೆಲ್ಲ ಮೇನ್ ಕಾರಣ ಈಗ ಇಂಥವೇ ಸೈಡ್ ಯಾವುದು ಟೆಂಪರೇಚರ್ಗಳು, ಅದೇ ಅಂದರೆ ಉಷ್ಣತೆ ಜಾಸ್ತಿ ಆಗುತ್ತೆ. ಎಲ್ಲ ಕಡೆನೂ ಇದರಿಂದ ಒಂದು ತೊಂದರೆ ಆಗ್ತಾನೆ ಇದೆ. ಬೇರೆ ಬೇರೆವು ಸಹ ಎಕ್ಸ್ಪೀರಿಯನ್ಸ್ ಆಗಿದ್ದಾವೆ. ಅಂದ್ರೆ ಮೀನಿನ ಒಂದು ಇದು ಕ್ಯಾಚು ಡಿಕ್ಲೈನ್ ಆಗಿರೋಂಥ ಅನೇಕ ಉದಾಹರಣೆಗಳು ಸಹ ಇದ್ದಾವೆ. ಮತ್ತೆ ನಾವು ಸೇಮ್ ಟೈಮ್ ಅದನ್ನು ಮತ್ತೆ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸ್ ಸ್ವಲ್ಪ ತಗೋಬೇಕಾಗುತ್ತೆ. ತಗೊಂಡು ಮತ್ತೆ ಅವರಿಗೆ ಏನು ಮಾಡ್ಲಿಕ್ಕೆ ನಾವು ಮಾಡಬೇಕು. ಎಲ್ಲ ಕಡೆನೂ ಎಕ್ಸ್ಪೀರಿಯನ್ಸ್ ಆಗಿದೆ ಮೇಡಮ್. ನಂಗೆ ನಗುವರು ಏನಂತ ಹೇಳಿದ್ರು, ಸರ್ ಹೇಳಿದ್ ಸರಿ. ನಮ್ಗುಂಟಲ್ಲ ಇಲ್ಲಿ ಫಿಸಿಬಿಲಿಟಿ ಅಂತ ಕೊಡ್ತಾರಲ್ಲ, ಸೊ ಒಂದು ಬೋಟ್ ಕೊಡುವ 1200 ಬೋಟ್ಸ್, ನನ್ಗಲ್ಲಿ ಪಾರ್ಕಿಂಗ್ ಮಾಡಕ್ಕಿರುತ್ತೆ 100 ಬೋಟ್ಗೆ ಅಷ್ಟು ಜಾಗ. ಇದು ಒಂದು ಮೈನಸ್ ಪಾಯಿಂಟ್. ಯಾಕಂತ ಹೇಳಿದ್ರೆ ಯಾವುದೇ ಗೌರ್ಮೆಂಟ್ ಒಂದು ಡಿಸಿಷನ್ ಬರ್ಬೇಕಾದ್ರೆ ಫಸ್ಟ್ ಅದಕ್ಕೆ ಜಾಗ ಮಾಡಿ ಕೊಡಬೇಕು. ನಮ್ಮದು ಫೀಸ್ ಕಲೆಕ್ಟ್ ಮಾಡ್ತಾರೆ 2,000 ರೂಪಾಯಿ ತಿಂಗಳಿಗೆ ಬೋಟ್ಗೆ. ಅಲ್ಲಿ ಆಂಕರ್ ಮಾಡೋಕೆ ಜಾಗ ಇಲ್ಲ ನಮ್ಗೆ. ಅಲ್ಲಿ ಏನಾಗಿದೆ, ನಮ್ಮ ಇಲ್ಲಿ ಮಂಗಳೂರ್ದು ಮಲ್ಪೆ ಏನಾಗಿದೆ ಅಂದ್ರೆ 4th to 5th ಸ್ಟೇಜ್ ತನಕ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ. ಯಾಕಂದ್ರೆ ಅವ್ರದ್ದು 1 ಕಿಲೋಮೀಟರ್ ದೂರ ಇದಿದೆ, ಯಾವುದು ಡಾಕ್, ನಮ್ಮ ಡಾಕ್ ಸಿಟಿಗೆ ಟಚ್ ಆಗಿದೆ. ಇಲ್ಲಿ ಒಂದು ವಿಶೇಷ. ಬಟ್ ಇಲ್ಲಿ ನಮ್ಗೆ ಏನಾದ್ರು ಐಲ್ಯಾಂಡ್ಸ್ ಗಳಿದೆ, ಅದನ್ನ ಪೋರ್ಟ್ಗೆ ಕೊಟ್ಟು, ಪೋರ್ಟ್ ಐಲ್ಯಾಂಡ್ಸ್ ಅದನ್ನ ತಕೊಂಡು ನಾವು ಫಿಶರೀಸ್ಗೆ ಡೆವಲಪ್ಮೆಂಟ್ ಮಾಡ್ಕೊಂಡು ಅದನ್ನ ಪಾರ್ಕಿಂಗ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಬಟ್ ಯಾರು ಮಾಡೋದಿಲ್ಲ. ಈಗ ನೋಡಿ ಕಷ್ಟ ಬಿದ್ದು ನಾವು ಇದು ಬೋಟ್ ವಿಸ್ತರಣೆ, ಬಂದರು ವಿಸ್ತರಣೆ ಕಾಮಗಾರಿ ನಡೀತಾ ಇದೆಯಲ್ಲ, ಅದರಿಂದ ಏನಾದ್ರೂ ನೆಕ್ಸ್ಟ್ ಬೆನಿಫಿಟ್ ಆಗ್ಬಹುದು. ಆಗ್ಲೇಬೇಕು, ಇಲ್ಲದ ಮಾಡೋದಕ್ಕೆ ಇವಾಗ ನೋಡಿ, ಇದು 18 ವರ್ಷದ ನಂತರ ಮಂಗಳೂರಲ್ಲಿ ಡೆವಲಪ್ಮೆಂಟ್ ಆಗಿದೆ. 18 years ಇಂದ 60 crores rupees ಪ್ರಾಜೆಕ್ಟ್ ಮಾಡಿ ಅದೆಲ್ಲ ಏನೋ ಮೈನಸ್ ಎಲ್ಲ, ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಬಟ್ ಈ ಸಲ ದೇವರದಿಂದ 49.5 crores ಸ್ಟಾರ್ಟ್ ಆಗಿದೆ ಫಸ್ಟ್ ಸ್ಟೇಜ್, 37.5 crores ಫಸ್ಟ್ ಸ್ಟೇಜ್ ಇದ್ದಿದ್ದನ್ನ ರಿಮಾಡಿಫೈ ಮಾಡಕ್ಕೆ ಮಾಡರ್ನೈಸೇಷನ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಬಟ್ ಇಟ್ ವಿಲ್ ಹೆಲ್ಪ್ ಓನ್ಲಿ ಫಾರ್ 10%. ಅದರ್ 90% ಐ ಆಮ್ ಲ್ಯಾಕಿಂಗ್. ಬಿಕಾಸ್ ನೀವು ಹೇಳಿದಾಗೆ ನಾಡದವನಿ ನಿಮ್ಮೆಲ್ಲರೂ ಕಾಸು ಕಟ್ತಾರಲ್ಲ ಡಾಕಿಗೆ, ಎಲ್ಲರೂ ಮೀನ್ ಫ್ರೆಶ್ ತರಬೇಕಲ್ಲ. ಆ ಡಾಕ್ ಅಲ್ಲಿ ನಾವು ಹೆಲ್ತಿ ಫುಡ್ ಮಾರಬೇಕಾದ್ರೆ ಆ ಡಾಕ್ ಸಿಂಗಾಪುರ್ಗಿಂತ ಚೆನ್ನಾಗಿದೆ. ನೀವು ಅಲ್ಲಿ ಕಾಲಿಡ್ಬೇಕಾದ್ರೆ ನೀವು ಕಾಲು ತುಳಿದ ಕಾಲಿಡುವಂಗಿರ್ಬೇಕು. ಇವಾಗ ಏನಾದ್ರು ಉಲ್ಟಾಗಿದೆ, ನೀವು ಕಾಲು ತೊಳೆದು ಬರ್ತೀರಿ, ಅಲ್ಲಿ ಗಲೀಜಾಗಿದೆ. ಸೊ ಇದನ್ನೆಲ್ಲ ನಾನು ಗವರ್ಮೆಂಟ್ ಅಲ್ಲಿ ಕನ್ಸಿಡರ್ ಮಾಡಕ್ಕೆ ಹೇಳ್ತೀನಿ. ಏನಂತ ಹೇಳಿದ್ರೆ ಹೆಲ್ತಿ ಫುಡ್, ಅಂಡ್ ಟುಡೇ ಆಲ್ ವರ್ಲ್ಡ್ ಲುಕಿಂಗ್ ಫಾರ್ ಮ್ಯಾಂಗ್ಳೂರ್ ಅಂಡ್ ಮಲ್ಪೆ, ಹೌ ದ ಫಿಶಿಂಗ್ ಇಸ್ ಗೋಯಿಂಗ್ ಆನ್. ಇದು ಬ್ಯಾನ್ ಆಗೋದಕ್ಕೂ ಚಾನ್ಸಸ್ ಇರ್ಬೋದು. ನಾವು ಕೆಲವು ನೆಟ್ಗಳು ಹಾಕಿಲ್ಲ ಅಂತ ನಾನು WHO ಮೀಟಿಂಗ್ ಎಲ್ಲ ಹೋಗ್ತೀನಿ, ಹಲವಾರು ಅಬುದಾಬಿಯಲ್ಲೆಲ್ಲ ಮೀಟಿಂಗ್ ಎಲ್ಲ ಆದಾಗ ವಿ ಗಾಟ್ ಟು ನೋ ದಟ್ ಅವರ್ ಫುಡ್ ಸೆಕ್ಷನ್ ಅವರೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಮ್ಗೆ ಗೊತ್ತಿರೋದಿಲ್ಲ. ಸೊ ಇದನ್ನಲ್ಲಿ ಈ ಸಲ ತುಂಬಾ ಚೇಂಜಸ್ ಮಾಡಿದೀವಿ. ಅವೇರ್ನೆಸ್ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಫಿಶರೀಸ್ ಡಿಪಾರ್ಟ್ಮೆಂಟ್ ಆಗಲಿ ಎಲ್ಲ ಕಡೆ ಅಂದಾಗಲಿ. ಸೊ ವಿ ವಾಂಟ್, ನೀವು ಬೋಟ್ ಜಾಸ್ತಿ ಮಾಡ್ತಾ ಹೋಗುವಾಗ ಡಾಕ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕಂತ ನನ್ನ ಒಂದು ಅನಿಸಿಕೆ. ಅದನ್ನು ನೀವು ನಿಮ್ಮ ವಿಷಯದಲ್ಲಿ ತಿಳಿಸಿ. ಸರ್, ಈಗ ಒಂದು 4 ಮತ್ತು 5ನೇ ಹಂತದ ವಿಸ್ತರಣೆ ಬಗ್ಗೆ ತಾವು ಹೇಳ್ತಾನೆ ಇದ್ದೀರಿ. ಅದು ಏನು ಪ್ರಪೋಸಲ್ ಸಲ್ಲಿಕೆ ಆಗಿದೆಯಾ? ಯಾವ ಹಂತದಲ್ಲಿದೆ? ನನ್ನ ಚಿಂತನೆ ಖಾಲಿ ಇವ್ರ ಹತ್ರ, ಡೈರೆಕ್ಟರ್ ಸಾಹೇಬ್ರ ಹತ್ರ, ನಮ್ಮ ಇಂಜಿನಿಯರ್ ಪೋರ್ಟ್ ಇಂಜಿನಿಯರ್ ಹತ್ರ ನಾನು ಕೊಡ್ಬೋದು. ಅದ್ರ ಮೇಲೆ ಮಾಡೋರು ಇವರು. ನೋಡಿ, ನಾನು ಇವ್ರ ಸೀಟಲ್ಲಿ ಇರ್ತೀವ್ರೆ, ನಾಳೆ ಅದು ನೀವು ನಾನ್ ಕೆಲಸ ಮಾಡೋದು ಅಂದ್ರೆ ಇವರಿಗೆ ಗ್ರೀನ್ ಪೆನ್ ಕೊಟ್ಟಿದ್ರಲ್ಲ, ಅದು ತುಂಬಾ ಪವರ್ಫುಲ್ ಇದೆ. ನನ್ನ ಹತ್ರ ಗ್ರೀನ್ ಪೆನ್ ಇಲ್ಲ. ಸೊ ಮೈ ವರ್ಡ್ಸ್ ಆರ್ ಪವರ್ಫುಲ್, ಬಟ್ ಇಫ್ ದೇ ಟೇಕ್ ಇಟ್ then that is granted. If they are not taking it, then there's a problem. So media ಬರೀರಿ, you can see that ಅಲ್ವಾ. What I am talking is not rubbish. ನಾನು ಮಾತಾಡೋದು ಫಸ್ಟ್ ಕ್ಲಾಸ್ ಆಗಿದೆ. ಹೆಲ್ದಿ ಫುಡ್ಗೆ ಎನ್ವೈರ್ಮೆಂಟ್ ಬೇಕು. ಎನ್ವೈರ್ಮೆಂಟ್ ಇಲ್ಲದಿದ್ರೆ ಏನು ಹೆಲ್ದಿ ಫುಡ್ ನಮ್ದು? ಸರ್, ಕೊನೆಯದಾಗಿ ತಮ್ಮ ಹತ್ರ ಒಂದು ಕೇಳೋದಂತಂದ್ರೆ, ಈಗ 60 ದಿನಗಳ ಮೀನುಗಾರಿಕೆ ನಿಷೇಧವನ್ನ 90 ದಿನಗಳಿಗೆ ವಿಸ್ತರಣೆ ಮಾಡುವ ಬಗ್ಗೆ ಪ್ರಸ್ತಾಪ ಇದೆ. ನಾನು ಚೇತನ ಕೂಡ ಅದನ್ನ ಹೇಳಿದ್ರು. ಅದರಿಂದ ಏನೆಲ್ಲ ಲಾಭಗಳಾಗ್ಬೋದು, ಯಾಕೆ ಅದು ಆಗಬೇಕು ಅಂತ ತುಂಬ ಒತ್ತಾಯ ಇದೆ. ಅಂದರೆ ಈಗ ತಜ್ಞರಾಗಲಿ ವಿಜ್ಞಾನಿಗಳಾಗಲಿ ಅದು ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇಲಾಖೆಗಳ ಮಟ್ಟದಲ್ಲಿ ಕೂಡ ಅದು ಆಗಲೇಬೇಕು ಅಂತ ತುಂಬ ಪ್ರಯತ್ನಗಳು ನಡೀತಾ ಇದೆ. ಯಾಕಾಗಿ ಅದು ಆಗಬೇಕು ಅಂತ ತಾವು ಹೇಳ್ತೀವಿ? ಮೊದಲನೇದಾಗಿ ಈ ತರ 90 days ಏನಾದ್ರು ಫಿಶ್ ಬ್ಯಾನ್ ಏನಾದ್ರು ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಈಗ 61 days ಇದೆ. 90 days ಆದ್ರೆ ಖಂಡಿತ ನಮ್ಮ ಫಿಶ್ ಸ್ಟಾಕ್ ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನಂಬರ್ 1, ಆಗ್ಲೇ ನಾನು ಹೇಳಿದ್ನಲ್ಲ, ಜೂನಲ್ಲಿ ಕ್ಯಾಚಸ್ ಅಂದ್ರೆ ಈ ಸಣ್ಣ ಮೀನುಗಳು ಗ್ರೋತ್ ಆಗ್ಲಿಕ್ಕೆ ನಾವು
ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಹೆಚ್ಚಿನ ಮೀನುಗಳು ಮಳೆಗಾಲದಲ್ಲಿ ತನ್ನ ಸಂತಾನೋತ್ಪತ್ತಿಯನ್ನು ಆಗುತ್ತೆ. ಬೇರೆ ಬೇರೆ ಜಾತಿ ಮೀನುಗಳು ಈವನ್ ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್ ಅಂಡ್ ಮಾನ್ಸೂನ್ ಅಲ್ಲಿ ಇರ್ತದೆ. ಬಟ್ ಮೆಜಾರಿಟಿ ಮಾನ್ಸೂನ್ ಅಲ್ಲಿ ಆಗ್ತಾ ಇರೋ ಕಾರಣ ಸಂತಾನೋತ್ಪತ್ತಿಗೆ ಅವುಗಳಿಗೆ ಅವಕಾಶ ಕೊಟ್ಟಂಗೆ ಅವುಗಳಿಗೆ ನಾವು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತಂದ್ರೆ ಅವುಗಳ ಸಂತತಿ ಹೆಚ್ಚಾಗ್ತಾ ಇರುತ್ತೆ. ಮತ್ತೆ ಈ ಸಣ್ಣ ಮೀನುಗಳು ಮರಿ ಆಗಿರುತ್ತೆ, ಅವು ದೊಡ್ಡದಾಗ್ಲಿಕ್ಕೆ ಅವಕಾಶ ಕೊಟ್ಟಂಗಾಗುತ್ತೆ. ಅವು ದೊಡ್ಡವಾಗಿ ಮತ್ತೆ ಅವು ಮೆಚೂರ್ ಆಗಿ ಮತ್ತೆ ಅವು ಮರಿಗಳನ್ನ ಮಾಡ್ಲಿಕ್ಕೆ ನಾವು ಅವಕಾಶ ಕೊಟ್ಟಂಗ ಆಗುತ್ತೆ. ಆದ ಕಾರಣ ನಾವಂತೂ 90 days ಕೊಟ್ರೆ ಇದು ನಮ್ಮ ಮತ್ಸ್ಯ ಉದ್ಯಮಕ್ಕೆ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೇನೆ ಮೇಡಮ್. ಒಂದು ಈ ಲಾಂಗ್ ರನ್ ಅಲ್ಲಿ ಸಹ ಸ್ಟಾಕ್ ಅರಿವು ಎಲ್ಲ ಆಗುತ್ತೆ ಇದರಲ್ಲಿ ಖಂಡಿತ ಯಾವುದೇ ಒಂದು ಡೌಟ್ ಇಲ್ಲ ಮೇಡಮ್. ಅದೇ ಸರ್, ಈ ಬ್ಯಾಕ್ ಟು ಗ್ಲೋರಿ ಅಂದ್ರೆ ತಾವು ಒಂದು ಏನು ಮೆಸೇಜ್ ಅನ್ನ ಹೇಳ್ತೀರಾ ಸರ್? ಜಸ್ಟ್ ಒಂದ್ ಲೈನ್ ಅಲ್ಲಿ ಏನಾದ್ರು. ನಾನು ನಮ್ಮ ಮೀನುಗಾರ ಸಂಘಗಳಿಗೆ, ಇಂಥವರಿಗೆ, ನಮ್ಮ ಲೀಡರ್ಸ್ಗೆ ಹೇಳೋದು ಅಂದ್ರೆ, ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗಳು ನಾವು ಈಗಾಗಲೇ ಮಾಡ್ತಾ ಇದ್ದೇವೆ. ಇವರು ಅನೇಕ ಮೀಟಿಂಗ್ಗಳನ್ನು ಸಹ ಮಾಡ್ತಾ ಇರ್ತಾರೆ. ಸಾಧ್ಯ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ದಿ ಓಷನ್, ಹೆಲ್ದಿ ಎನ್ವೈರನ್ಮೆಂಟ್ ಇಟ್ಕೋಬೇಕು. ಈ ಎಕ್ಸಾಂಪಲ್ ಪ್ಲಾಸ್ಟಿಕ್ ನ ತೆಗೆದು ಆಚೆ ಈಚೆ ಹಾಕೋದು. ಇವರು ಹಾಕ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಈ ಟೂರಿಸ್ಟ್ ಅವರು ಇವರು ಎಲ್ಲ ಬರ್ತಾರೆ. ನೀವು ಬೀಚ್ ಸೈಡ್ ಅಲ್ಲಿ ನೋಡಿದ್ರೆ ಎಷ್ಟು ಜನ ಆಗ್ತೀವಿ. ಸೊ ಸಾಧ್ಯ ಆದಷ್ಟು ಅಂತವನ್ನ ನಾವು ಒಂದು ಅವಾಯ್ಡ್ ಮಾಡಿಸ್ಬೇಕು. ಒಂದನೇದು. ಎರಡನೇದು, ಈ ಮಳೆಗಾಲದಲ್ಲಿ ಅಥವಾ ಈ ಬ್ಯಾನ್ ಪೀರಿಯಡ್ ಎಲ್ಲರೂ ಸಹ 90 ದಿನಗಳು ಎಲ್ಲರೂ ಸಹ ಅವರಿಗೆ ಸಪೋರ್ಟ್ ಮಾಡಬೇಕು. ಮತ್ತೆ ಮೀನಿನ ಒಂದು ಸಂತತಿ ಬೆಳೆಯೋಕೆ ಇಂಥ ಒಂದು ಬ್ಯಾನ್ ಆಗ್ತಾ ಇರೋ ಕಾರಣ ಅವರ ಒಂದು ವೆಲ್ಫೇರ್ಗೋಸ್ಕರ ಅಥವಾ ಅವರ ಒಂದು ಫ್ಯೂಚರ್ ಜನರೇಷನ್ಗೆ ಒಂದು ಅನುಕೂಲ ಆಗ್ಲಿಕ್ಕೋಸ್ಕರ ಎಲ್ಲರೂ ಸಹ ಒಂದು ಯೂನಿಟಿಯಾಗಿ ಕೂತು ಅವರ ಒಂದು ಡಿಸ್ಕಸ್ ಮಾಡಿ, ನಾವು ಕಡಲಿಗೆ ಯಾವುದೇ ರೀತಿಯಲ್ಲಿ ಹಾರ್ಮ್ ಮಾಡಬಾರದು, ಹಾಗೆ ನಮ್ಮ ಮೀನು ಸಂತತಿಯನ್ನು ಸಹ ನಾವು ಉಳಿಸಬೇಕಾಗಿರೋದು ನಮ್ಮ ಧರ್ಮ ಅಂತ ನಾವು ತಿಳ್ಕೋಬೇಕು. ಚೇತನ್ ಸರ್, ತಾವು ಮೀನುಗಾರ ಸಂಘಟನೆ ಮುಖಂಡರು, ಮೀನುಗಾರರು ಆಗಿ ತಾವು ಈಗ ಟೂರಿಸಂ ಕೂಡ ಜಾಸ್ತಿ ಆಗ್ತಾ ಇದೆ, ತುಂಬಾ ಟೂರಿಸ್ಟ್ ಬರ್ತಾ ಇದ್ದಾರೆ. ಹೇಗೆ ನಡ್ಕೊಳ್ಬೇಕು ಬೀಚ್ ಟೂರಿಸಂ ಸಂದರ್ಭದಲ್ಲಿ? ಬೀಚಿಗೆ ಬಂದಾಗ ನಾನು ನನ್ನ ಸಂಘಟನೆ ಮುಖಾಂತರ ನಾವು ಆಸ್ ಫಿಶರ್ಮೆನ್ಸ್ ನಾವು ಆಲ್ವೇಸ್ ಅವೇರ್ನೆಸ್ ಅಲ್ಲಿ ಇದ್ದೀವಿ. ನಮ್ಮ ಜನಗಳಿಗೆ ಈಗ ಆಲ್ರೆಡಿ ತಿಳುವಳಿಕೆ ಬಂದಿದೆ, ಯಾವ್ದು ನೀರಿಗೆ ಬಿಸಾಕಬಾರ್ದು, ನಮ್ಗೆ ಆ ಮಾತು ಅಂತ. ಬಟ್ ಈ ತಿಳುವಳಿಕೆನ ನಾನು ಹೇಗೆ ಡಿವೈಡ್ ಮಾಡಕ್ ಹೋಗ್ತೀನಿ ಅಂತಂದ್ರೆ, ಫಿಶರೀಸ್ ಡಿಪಾರ್ಟ್ಮೆಂಟ್, ಪೋರ್ಟು, ಸಂಬಂಧಪಟ್ಟ ಎಲ್ಲರೂ. ಯಾಕಂದ್ರೆ ಈ ಫಿಶರೀಸ್ ಅಂದ್ರೆ ಎಲ್ಲ ಇನ್ವಾಲ್ವ್ ಆಗ್ತದೆ. ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಇರ್ಬೋದು, ಎಲ್ಲ ಯಾವ್ದು ಇಂಡಸ್ಟ್ರಿ ಇಲ್ಲಿ ನಡಿಬೇಕಾದ್ರೆ ಮೀನುಗಾರಿಕೆ ಇದ್ರೆ ಎಲ್ಲ ನಡೆಯುತ್ತೆ. ಸೊ ಅವರನ್ನು ಕೂಡ ನಮ್ಮ ಜೊತೆ ಇನ್ವಾಲ್ವ್ ಆಗಬೇಕು. ದಕ್ಷಿಣ ಜಿಲ್ಲೆ ಎಲ್ಲ ಸಮಸ್ಯೆಗೆ ಮಹಾನಗರ ಪಾಲಿಕೆಯ ಕಮಿಷನರು, ಪೊಲೀಸ್ ಕಮಿಷನರು, ನಮ್ಮ DC ಸಾಹೇಬರು ಇವರೆಲ್ಲ ಒಂದು ಮುತ್ತುವರ್ಜಿ ತಗೊಂಡು ಟೋಟಲಿ ಒಂದು ತಿಂಗಳಿಗೆ ಒಂದು ಮೀಟಿಂಗ್ ಎಲ್ಲ ಡಿಪಾರ್ಟ್ಮೆಂಟಿಗೇನು ತಾಕತ್ತು ಮಾಡಬೇಕು. ಎಲ್ಲಿನೂ ರೋಡಲ್ಲಿ ಬಿಸಾಕಬಾರ್ದು, ಎಲ್ಲಿನೂ ನೀರಿಗೆ ಬಿಸಾಕಬಾರ್ದು, ಎಲ್ಲಿನೂ ಅನ್ವಾಂಟೆಡ್ ಥಿಂಗ್ಸ್ ಅನ್ನು ಎಲ್ಲಿನೂ ಕಾಣಿಸ್ಕೋಬಾರ್ದು. ಮತ್ತೆ ಒಂದು ತಿಂಗಳಿಗೊಂದ್ಸಲ ಎಲ್ಲರೂ ಸೇರಿ ನೀರು ಸೈಡ್, ರಿವರ್ ಸೈಡ್ಸ್ ಎಲ್ಲ ಸೈಡ್ಸ್ ಒಂದು 2 ವರ್ಷ ಕಂಟಿನ್ಯೂಸ್ ಶ್ರಮ ಪಟ್ರೆ, ಐ ಥಿಂಕ್ ನೆಕ್ಸ್ಟ್ 3rd year ನಮ್ಮ ಬ್ಯೂಟಿಫುಲ್ ಮ್ಯಾಂಗ್ಳೂರ್ ವಿತ್ ಬ್ಯೂಟಿಫುಲ್ ಸಿ, ಬ್ಯೂಟಿಫುಲ್ ರಿವರ್ಸ್, ನಾವು ಏನೆಲ್ಲ ಕನಸು ಕಂಡಿದೀವೋ ಎಲ್ಲ ಮಾಡ್ಬೋದು. ಅದ್ರ ಜೊತೆ ನಾನು ಅವಾಗ ಹೇಳಿದ ಹಾಗೆ ಬೋಟ್ ಅವರಿಗೆ, ಚಿಕ್ಕ ದೋಣಿಯವರಿಗೆ, ಯಾರೆಲ್ಲ ಕೂಲಿ ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆಲ್ಲ ಕೆಲಸ ಮಾಡುವಾಗ ಪ್ಲಾಸ್ಟಿಕ್, ಫೈಬರ್ ಪೀಸಸ್ ಅದೆಲ್ಲ ಸಿಗುವ ಸಂದರ್ಭದಲ್ಲಿ ಲೆದರ್ ಚಪ್ಪಲ್ಸ್ ಎಲ್ಲ ಸಿಗ್ತದೆ, ಅಲ್ಲಿ ಬಾಟಲ್ಸ್ ಸಿಗ್ತದೆ, ಮೆಡಿಕಲ್ ಬಾಟಲ್ಸ್ ಸಿಗ್ತದೆ, ಸಿಲಿಂಡರ್ ಸಿಗ್ತದೆ, ಸಿಲಿಂಡರ್ ಸಿಗ್ತದೆ. ಇದನ್ನೆಲ್ಲ ವಾಪಸ್ ಬಿಸಾಕದೆ ಅವ್ರಿಗೊಂದು ಅಮೌಂಟ್ ತರ ಕೊಟ್ಟು ಅವರ ಒಂದು ಟೀ ಕಾಫಿಗೆ ಏನಾದ್ರು ಬೆನಿಫಿಟ್ ಆಗುವಂತೆ ಮಾಡಿದ್ರೆ, ಇದನ್ನ ನಾವು 100% ಒಂದು ವರ್ಷದಲ್ಲೇ ನಾವು ಒಂದು ಒಳ್ಳೆ ಬ್ಯೂಟಿಫುಲ್ ಸಿಟಿ ಮಾಡ್ಕೋಬಹುದು ಅಂತ ನನ್ನ ಅನಿಸಿಕೆ. ಅದ್ರ ಜೊತೆ ಕೂಡ ನಮ್ಮ ಡಾಗ್ಸ್ ಅನ್ನೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ನೋಡ್ಕೊಳ್ಳಕ್ಕೆ ಇವರೆಲ್ಲರೂ ಶ್ರಮಿಸಿದ್ರೆ, ನನ್ನ ಲೆಕ್ಕದಲ್ಲಿ ವಿ ವಿಲ್ ಬಿ ದ ಸೂಪರ್ ಮಾಸ್ಟರ್ಸ್ ಇನ್ ದ ವರ್ಲ್ಡ್. That's my commitment. So as a leader, we know what to do. We are doing it. And as sir told, awareness ready ಇದೆ, ಎಲ್ಲ ಮಾಡ್ತಾ ಇದೀವಿ. ಬಟ್ ವಿ ನೀಡ್ ಡಿಪಾರ್ಟ್ಮೆಂಟ್ ಸಪೋರ್ಟ್. ಎಲ್ಲ ಡಿಪಾರ್ಟ್ಮೆಂಟ್ಸ್ ನಂಗೆ, ಯಾಕಂದ್ರೆ ಪೊಲ್ಯೂಷನ್ ಅವ್ರು ಬರ್ತಾರೆ, ಫಿಶ್ ಮೀಲ್ ಮಾಡ್ಬೇಕಾದ್ರೆ ಹೋದ್ರೆ ಅವ್ರಿಗೆ ಅದು ಆಗೋದಿಲ್ಲ, ಇದಾಗೋದಿಲ್ಲ, ಅದಕ್ಕೆಲ್ಲ
ಉಪದ್ರ ಮಾಡಕ್ಕೆಲ್ಲ ಬರ್ತಾರೆ, ಬಟ್ ನ್ಯಾಯ ಮಾಡಕ್ ಬನ್ನಿ ಅಂತ ನನ್ನ ಕರೆ. ಎಲ್ಲರೂ ಬನ್ನಿ, ನಮ್ಮ ಜೊತೆ ಕೈ ಜೋಡಿಸಿ ನಾವು ನಿಮ್ ಜೊತೆ ಯಾವತ್ತೂ ಇರ್ತೀವಿ ಅಂತ ನಮ್ದೊಂದು ಆಶಾಭಾವನೆ ಕೊಡ್ತೀವಿ.